ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ ಜೊತೆಗೆ ಅಶ್ವಘೋಷ ಥಿಯೇಟರ್ ಟ್ರಸ್ಟ್ನ ಸಂಸ್ಥಾಪಕರಾದ ನಂದೀಶ್ ದೇವ್ ಮತ್ತು ಪ್ರವರ ಥಿಯೇಟರ್ನ ಸಂಸ್ಥಾಪಕರಾದ ಹನುರಾಮ ಸಂಜೀವ ಅವರು ಇದ್ದಾರೆ. ಇವರು ಹಲವು ವರ್ಷಗಳಿಂದ ಬೆಂಗಳೂರಲ್ಲಿ ಕಿರುನಾಟಕೋತ್ಸವವನ್ನ ಆಯೋಜಿಸುತ್ತಾ ಬಂದಿದ್ದಾರೆ. ಇಬ್ರಿಗೂ ನಮ್ ಚಾನೆಲ್ಗೆ ಸ್ವಾಗತ ಕೋರ್ತಾ ಇವರ ಕಿರು ಪರಿಚಯ ಮಾಡ್ಕೊಳ್ಳೋಣ. ಸರ್, ನಿಮ್ಮ ಒಂದು ಸಣ್ಣ ಪರಿಚಯ ಮಾಡ್ಕೊಡ್ತೀರಾ? ನಮಸ್ಕಾರ, ನನ್ನ ಹೆಸರು ನಂದೀಶ್ ಅಂತ. ನಾನು ಅಶ್ವಘೋಷ ಥಿಯೇಟರ್ ಟ್ರಸ್ಟ್ ಅನ್ನ ಒಂದು ಥಿಯೇಟರ್ ತಂಡನ ನಡೆಸ್ತಾ ಇದ್ದೀನಿ. ಕಳೆದ 5 ವರ್ಷಗಳಿಂದ 6 ವರ್ಷಗಳಿಂದ ನಡೆಸ್ತಾ ಇದ್ದೀನಿ. ಸೊ ಇದರಲ್ಲಿ ನಾವು ಸುಮಾರು 10 ನಾಟಕಗಳು, 40 ಪ್ರದರ್ಶನಗಳನ್ನ ಮಾಡಿದೀವಿ. ಮಾದಾರಿ ಮಾದಯ್ಯ, ಬೀದಿ ಬಿಂಬ ರಂಗದುಂಬ, ಪುರಹರ, ಆಮೇಲೆ ಕರ್ಣ ರಸಾಯನ, ವಾಲಿವಧೆ, ಈ ರೀತಿ ಹಲವಾರು ನಾಟಕಗಳನ್ನ ಮಾಡಿದೀವಿ. ನಮ್ಮ ತಂಡದಲ್ಲಿ ಒಂದು 50 ಜನ ಕಲಾವಿದರು ಇದ್ರು. ಸೊ ಈಗ ಹೆಚ್ಚು ಕಡಿಮೆ ಒಂದು 20-25 ಜನ ಕಲಾವಿದರಿದ್ದಾರೆ. ಸೊ ನಾನು ಕಳೆದ ಒಂದು 12 ವರ್ಷದಿಂದ ಥಿಯೇಟರ್ ಅಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುರಾಮ ಸಂಜೀವ ಅಂತ. ನಾನು ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಹವ್ಯಾಸಿ ರಂಗಭೂಮಿಯಲ್ಲಿ 2008ನೇ ಇಸ್ವಿನಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 15-16 ವರ್ಷಗಳ ಕಾಲ ರಂಗಭೂಮಿಯಲ್ಲಿ, ಹವ್ಯಾಸಿ ರಂಗಭೂಮಿಯಲ್ಲಿ ಸಕ್ರಿಯನಾಗಿದ್ದೀನಿ. ಅದಕ್ಕೂ ಮುನ್ನ 2-3 ವರ್ಷ ಕಾಲೇಜ್ ರಂಗಭೂಮಿಯಲ್ಲಿ ಸಕ್ರಿಯನಾಗಿದ್ದೆ. 2013ರಲ್ಲಿ ಪ್ರವರ ಥಿಯೇಟರ್ ಸಂಸ್ಥೆಯನ್ನ, ಅಂದು ಪ್ರವರ ಆರ್ಟ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದ್ವಿ. ಈಗ 3 ವರ್ಷಗಳಿಂದ ಪ್ರವರ ಥಿಯೇಟರ್ ಅಂತ ನಾವು ಥಿಯೇಟರ್ ಸ್ಪೆಸಿಫಿಕ್ ಆಗಿ ಪರಿಣಾಮ ಮಾಡಿದ್ವಿ. ಮುಂಚೆ ಮ್ಯೂಸಿಕ್ ವಿಂಗ್ ಎಲ್ಲ ಇತ್ತು ನಮ್ಮಲ್ಲಿ. ಇದುವರೆಗೂ ಪ್ರವರ ಥಿಯೇಟರ್ ವತಿಯಿಂದ 11 ವರ್ಷಗಳಲ್ಲಿ ಬೀದಿ ನಾಟಕ, ಪ್ರೊಸೆನಿಯಂ ನಾಟಕ, ಕಿರು ನಾಟಕಗಳು ಎಲ್ಲವನ್ನು ಒಳಗೊಂಡ 14 ಮೇನ್ ಪ್ರೊಡಕ್ಷನ್ಸ್ ಜೊತೆಗೆ ಒಟ್ಟು 22 ಪ್ರೊಡಕ್ಷನ್ಸ್ ಗಳನ್ನ ನಾವು ಸ್ಟೇಜ್ ಮಾಡಿದೀವಿ. ಸುಮಾರು 173 ಶೋಗಳನ್ನ ಇವತ್ತಿಗೂ ಪ್ರವರ ತಂಡದಿಂದ ಮಾಡಿದೀವಿ. ವೈಯಕ್ತಿಕವಾಗಿ ಸುಮಾರು 262-63 ಪ್ರದರ್ಶನಗಳನ್ನ ನಾನು 16 ವರ್ಷಗಳಲ್ಲಿ ನೀಡಿದ್ದೇನೆ. ಒಟ್ಟಾರೆ 22 ನಾಟಕಗಳು, ಅಂದ್ರೆ ನನ್ನ ಮುಂಚೆ ಇದ್ದಂತ ತಂಡ, ಇವಾಗಿರುವಂತ ತಂಡದಲ್ಲಿ ನಿರ್ದೇಶಕನಾಗಿ ಸುಮಾರು ಒಂದು 18-20 ನಾಟಕಗಳಲ್ಲಿ ನಟನಾಗಿ ಕೂಡ, ಹಾಗೆ ಒಂದು 3 ನಾಟಕಗಳಿಗೆ ನಾಟಕಕಾರನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಇದು ನನ್ನ ಒಂದು ಚಿಕ್ಕ ಪರಿಚಯ. ನಮ್ಮ ತಂಡದ ಬಹುಶಃ ಹೆಸರಾಂತ ನಾಟಕಗಳು ಅಂತ ಹೇಳಿದ್ರೆ ಮಹಾಕವಿ ಕುವೆಂಪು ಅವರ ಜೀವನಾಧಾರಿತ KP ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣ ನೆನಪು, ಜಯಂತ್ ಕಾಯ್ಕಿಣಿ ಅವರ ಜೊತೆಗೆ ಚಂದಿರ, ರಾಮಚಂದ್ರ ದೇವರ ಕುದುರೆ ಬಂತು ಕುದುರೆ, ಸಾಲು ಮರಗಳ ತಾಯಿ ತಿಮ್ಮಕ್ಕ, ಬೇಳೂರು ರಘುನಂದನ್ ಅವರು ಬರೆದಿರುವಂತದ್ದು, ಅವರ ಬಯೋಪಿಕ್ ಅದು. ಅದನ್ನ ಮೊದಲ ಬಾರಿಗೆ ರಂಗಭೂಮಿಗೆ ತಂದಿದ್ವಿ ನಾವು. ಜೊತೆಗೆ ಶರ್ಲಾಕ್ ಹೋಮ್ಸ್ ನ ಕನ್ನಡ ಅನುವಾದ ಫಸ್ಟ್ ಟೈಮ್, ಹಾಗೆ ಜುಪಿಟರ್ ನ ಒಂದು ನಾಟಕವನ್ನ ತಂದಿದ್ವಿ. ಹಾಗೆ ಒನ್ ಆಫ್ ದ ಮೋಸ್ಟ್ ರೀಸೆಂಟ್ ಆಗಿ ಹೌಸ್ಫುಲ್ ಆಗ್ತಿರುವಂತಹ ಅಷ್ಟು ಹಾಸ್ಯ ನಾಟಕಗಳಲ್ಲಿ ಒಂದಾದ ಬೆಗ್ಬಾರೋ ಅಳಿಯ ಕೂಡ ನಮ್ಮ ತಂಡದ ನಾಟಕ. ಹೀಗೆ ಸುಮಾರು ಪ್ರದರ್ಶನಗಳನ್ನ ನಾವು, ಸುಮಾರು ನಾಟಕಗಳನ್ನ, ಬೀದಿ ನಾಟಕಗಳನ್ನ, ಕಿರು ನಾಟಕಗಳನ್ನ, ಜೊತೆಗೆ ಜಾಗೃತಿ ಮೂಡಿಸುವಂತಹ ನಾಟಕಗಳನ್ನ, ಅದು ಟ್ರಾಫಿಕ್ ರಿಲೇಟೆಡ್ ಆಗಿರ್ಬೋದು, ಡಯಾಬಿಟಿಸ್ ರಿಲೇಟೆಡ್ ಆಗಿರ್ಬೋದು, ಕ್ಯಾನ್ಸರ್ ರಿಲೇಟೆಡ್ ಆಗಿರ್ಬೋದು, ಹೀಗೆ ಹಲವಾರು ವಿಭಾಗಗಳಲ್ಲಿ ನಾವು ನಾಟಕಗಳನ್ನ ಮಾಡ್ತಾ ಬಂದಿದ್ದೀವಿ, ಕಿರುನಾಟಕಗಳನ್ನ ಮಾಡ್ತಾ ಬಂದಿದ್ದೀವಿ. ಜೊತೆಗೆ ಬಹಳ ಮುಖ್ಯವಾಗಿ ಪ್ರವರ ತಂಡದ ಮುಖ್ಯ ಉದ್ದೇಶ ಹೊಸಬರನ್ನ ರಂಗಕ್ಕೆ ಪರಿಚಯಿಸೋದು. ನಮ್ಮ ತಂಡದಲ್ಲಿ ಬಹುತೇಕರು ಯಾರ್ಯಾರು ನಾಟಕ ಮಾಡ್ಲಿಕ್ಕೆ ಬರ್ತಾರೆ, ಯಾವುದು ರಂಗಭೂಮಿ ಅಥವಾ ಆಕ್ಟಿಂಗ್ ಅಥವಾ ಯಾವುದೇ ಪರ್ಫಾರ್ಮಿಂಗ್ ಆರ್ಟ್ ನ ಹಿನ್ನೆಲೆ ಇಲ್ಲದೆ ಇರೋರು ಬಂದು ಅವ್ರಿಗೆ ಬೇರ್ ಮಿನಿಮಮ್ ಒಂದು 3 ತಿಂಗಳ ಕಾಲ ನಾವು ಟ್ರೈನಿಂಗ್ ಕೊಡ್ತೀವಿ. ಒಮ್ಮೊಮ್ಮೆ 6 ತಿಂಗಳ ಕಾಲ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಅವ್ರಿಗೆ ನಾವು ಉಚಿತವಾಗಿ ಟ್ರೈನಿಂಗ್ ಕೊಡೋ ಮೂಲಕ ಅವ್ರಿಗೆ ನಾವು ಸ್ಟೇಜ್ ಮೇಲೆ ತರುವಂತ ಪ್ರಯತ್ನ ಮಾಡ್ತೀವಿ. ಅದು ಬರೀ ಆಕ್ಟಿಂಗ್ ಅಷ್ಟೇ ಅಲ್ಲ, ಲೈಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸೊ ಯಾವುದೇ ಪರ್ಫಾರ್ಮಿಂಗ್ ಆರ್ಟ್ ಆಗಿರ್ಬೋದು. ಬಟ್ ನಮ್ಮ ಫೋಕಸ್ ಮೋಸ್ಟ್ಲಿ ಇರುತ್ತೆ. ಇದು ನನ್ನ ಮತ್ತು ಪ್ರವರ ತಂಡದ ಒಂದು ಕಿರು ಪರಿಚಯ. ಸರ್, ಇಬ್ರಿಗೂ ಶೋಗೆ ಸ್ವಾಗತ. ಧನ್ಯವಾದಗಳು ಸರ್. ಓಕೆ, ನನ್ನ ಮೊದಲನೇ ಪ್ರಶ್ನೆ, ನೀವು ಪ್ರತಿ ವರ್ಷ ಬೆಂಗಳೂರು ಕಿರುನಾಟಕೋತ್ಸವ ಅಂತ ಆಯೋಜನೆ ಮಾಡ್ತಾ ಇದ್ದೀರಾ. ಇದನ್ನ ಸ್ಟಾರ್ಟ್ ಮಾಡಿದ್ ಯಾವಾಗ, ಮತ್ತೆ ಇದಕ್ಕೆ ಪ್ರೇರಣೆ ಏನು? ಓಕೆ, ಇದನ್ನ ನಾನೇ ಆನ್ಸರ್ ಮಾಡ್ತೀನಿ. ಮೇ ಬಿ ನಂದೀಶ್ ಇದಕ್ಕೆ ಆಡ್ ಮಾಡ್ತಾ ಹೋಗ್ತಾರೆ. 2020 ಐ ಥಿಂಕ್ ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ಒಂದು ಮಹಾಮಾರಿ ನನ್ನ ಆವರಿಸ್ಕೊಳ್ತು. ಕೋವಿಡ್-19 ಬಂದಾಗ ಐ ಥಿಂಕ್ ಯಾರು ಅನ್ಆರ್ಗನೈಸ್ಡ್ ಅಥವಾ ಯಾವ್ದು ಒಂದು ಕಮ್ಯುನಿಟಿ ತುಂಬಾ ಹೈಯೆಸ್ಟ್ ಹಿಟ್ ಆಗಿದೆ ಅಂದ್ರೆ ಪರ್ಫಾರ್ಮಿಂಗ್ ಆರ್ಟ್ ಕಮ್ಯುನಿಟಿ, ಅದರಲ್ಲೂ ಥಿಯೇಟರ್. ಯಾಕಂದ್ರೆ ನಾವು ಯಾವುದೇ ಯೂನಿಯನ್ ಕೆಳಗಡೆ ಬರೋದಿಲ್ಲ. ಅಂದ್ರೆ ನಾನು ಹೇಳ್ತಿರೋದು, ನಾನು ಅಂತ ಅಂದಾಗ, ನಾನು ಹವ್ಯಾಸಿ ರಂಗ ಕಲಾವಿದ ಆಗಿದ್ರು ಕೂಡ, ವೃತ್ತಿಪರ ರಂಗ ಕಲಾವಿದ್ರು ಕೂಡ ಸೇರ್ಸ್ಕೊಂಡು ಎಲ್ಲರನ್ನೂ ಒಟ್ಟಾರೆ ಮಾತಾಡ್ಬೇಕಾದ್ರೆ ನಾವ್ ಯಾವ್ದು ಯೂನಿಯನ್ ಕೆಳಗಡೆ ಬರೋದಿಲ್ಲ.
ಸೊ ಆರ್ಟಿಸ್ಟ್ ಅಂತ ಬಂದಾಗ ಇವಾಗ ವೃತ್ತಿಪರರಿಗೆ ಅಲ್ಟಿಮೇಟ್ ಆಗಿ ಶೋಗಳಾದ್ರೇನೆ ಅವ್ರ ಜೀವನ ನಡೆಯುವಂಥದ್ದು, ಅವ್ರಿಗೆ ಪೆನ್ಷನ್ ಏನ್ ಕೊಡ್ತಾರೆ, ಮಾಸಸ್ನ ಕೊಡ್ತಾರೆ ಸರ್ಕಾರದಿಂದ. ಸೊ ಆ ಸಂದರ್ಭದಲ್ಲಿ ಅದೆಲ್ಲ ನಿಂತೋಗುತ್ತೆ. ಜೊತೆಗೆ ಶೋಗಳಾಗ್ತಿಲ್ಲ. ಆ, ಕಲಾವಿದ್ರು ಅಂದಾಗ ಅದ್ರಲ್ಲೂ ರಂಗ ಕಲಾವಿದ್ರು ಯಾರು ಫುಲ್ ಟೈಮ್ ಇದಾರೆ ಥಿಯೇಟರ್ ಅಲ್ಲಿ, ಪೌರಾಣಿಕ ನಾಟಕ ಮಾಡೋಂಥವ್ರು, ಕಂಪ್ನಿ ನಾಟಕ ಮಾಡೋಂಥವ್ರು ಇದನ್ನೇ ನೆಚ್ಕೊಂಡ್ ಜೀವನ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗೆಲ್ಲ ತುಂಬಾ ಕಷ್ಟ ಆಗೋಯ್ತು. ಯಾವ ಮಟ್ಟಕ್ಕೆ ಅಂದ್ರೆ ಅದ್ರಲ್ಲಿ ಸಾಕಷ್ಟು ಹಿರಿಯರಿಗೆ ಮಾತ್ರೆ ಸಮಸ್ಯೆ ಆಯ್ತು, ಹಾಸ್ಪಿಟಲ್ಗೆ ಹೋಗಕ್ಕೆ ಪಾಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯ್ತು. ಅದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಮನುಷ್ಯನಿಗೆ ಬೇಕಾದ ಅತ್ಯವಶ್ಯಕ ಅಂಶ ಅಂದ್ರೆ ಊಟ. ಸೊ ಊಟ ಮಾಡ್ಲಿಕ್ಕೂ ತುಂಬಾ ಕಷ್ಟ ಆಯ್ತು. ಕೆಲವ್ರಿಗೆ ಪಾಪ ಅದನ್ನ ಹೊರಗಡೆ ಹೇಳ್ಕೊಳಕ್ ಆಗದಿರೋಂತ ಸಂಕಟ, ಕೆಲವ್ರಿಗೆ ಮುಜುಗರ, ಇನ್ ಕೆಲವ್ರಿಗೆ ಯಾರನ್ನ ಕೇಳ್ಬೇಕು ಅನ್ನೋದೊಂದು. ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಸಂಸ್ಥೆಗಳು ಅವರವರ ವಿಭಾಗಗಳಲ್ಲಿ ಕೆಲಸ ಮಾಡಿದ್ರು. ಅಂದ್ರೆ ಇದು ಪ್ರವರ, ಅಶ್ವಘೋಷ, ನಾವು ಸಂಘಟಿಗರು, ನಾವು ಥಿಯೇಟರ್ ರಿಲೇಟೆಡ್ ಒಂದು ಏನಾದ್ರು ಮಾಡ್ಬೇಕು. ಯಾಕಂದ್ರೆ ನಮಗೆ ಒಂದು ಲಿಮಿಟೇಷನ್ ಅಂತ ಇರ್ತದೆ, ಅಥವಾ ನಮ್ಮ ಸ್ನೇಹಿತರನ್ನ ನಾವು ಕಲೆ ಹಾಕಿ ಕೋವಿಡ್ ಟೈಮ್ ಅಲ್ಲಿ ನಂದೀಶ್ ಅಷ್ಟಲ್ಲಾಗ್ಲೇ ಒಂದಷ್ಟು ಕೆಲಸ ಮಾಡ್ತಿದ್ರು ಬೇರೆ ಬೇರೆ ಸರ್ಕಾರದ ವಿಭಾಗಗಳಲ್ಲಿ ವಾಲಂಟರಿ ಆಗಿ. ಜೊತೆಗೆ ಅವರು ಸ್ಯಾನಿಟೈಸೇಷನ್ ರಿಲೇಟೆಡ್ ವರ್ಕ್ ಕೂಡ ಮಾಡ್ತಿದ್ರು. ಸೊ ಅವಾಗ ನಾವು ನಂದೀಶ್ ಮತ್ತೆ ನಮ್ಮ ಇನ್ನೊಬ್ರು BSPF ನ ಟೆಕ್ನಿಕಲ್ ಡೈರೆಕ್ಟರ್ ಅವರು ಮಂಜು ನಾರಾಯಣ್ ಅಂತ, ಬೆಳಕು ತಜ್ಞರು, ಕನ್ನಡ ರಂಗಭೂಮಿಯಲ್ಲಿ ಸಾಕಷ್ಟು ಪ್ರಸಿದ್ಧರು. ಅವರು ನಾವು 3 ಜನ ಫಸ್ಟ್ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಅಂದ್ರೆ ಯಾಕೆ ರಂಗಭೂಮಿ ಕಲಾವಿದರಿಗೆ ನಾವು ಫಿನಾನ್ಷಿಯಲಿ ಏನಾದ್ರು ಸಪೋರ್ಟ್ ಮಾಡಬಹುದಾ, ಎಷ್ಟಾಗುತ್ತೆ ಅಷ್ಟು, ಮೇ ಬಿ ನಾವು 2 ತಿಂಗಳು ಅಥವಾ 3 ತಿಂಗಳು ಸಸ್ಟೈನ್ ಆಗೋಷ್ಟು ರೇಷನ್ ಕೊಡ್ಬೋದಾ, ಮೆಡಿಸಿನ್ಸ್ ಕೊಡ್ಬೋದಾ, ಅದಾದ ನಂತರ ಹೇಗೋ ನಡೆಯುತ್ತೆ ಅಂತೇಳಿ ಒಂದು ಥಾಟ್ ಬಂತು. ಅದೇ ಟೈಮಲ್ಲಿ ಇನ್ನೊಂದೆಡೆ ರಾಜ್ಗುರು ಮತ್ತೆ ನಯನ ಸೂಡ ಅಂತ, ರಾಜ್ಗುರು ಅವರ ವೈಫ್, ಅವರು ಮತ್ತೆ MG ನವೀನ್ ಅಂತ. ಸೊ ಅವರು ಬೇರೆ ಬೇರೆ ಕಡೆ ಅವ್ರವ್ರ ಪ್ರಯತ್ನಗಳನ್ನ ಮಾಡಿ ಅವರು ಕೆಲಸ ಮಾಡ್ತಿದ್ರು. ಈ ಜೊತೆಗೆ ಸಂಚಾರಿ ವಿಜಯ್ ಅವರು, ನೆನ್ಸ್ಕೊಳ್ಳೇಬೇಕು ಅವ್ರನ್ನ, ಅವರು ಕೂಡ ಒಂದ್ ಕಡೆ ಕೆಲಸ ಮಾಡ್ತಿದ್ರು. ಸೊ ನಾನು ನಂದೀಶ್ ಮತ್ತೆ ಮಂಜು ನಾರಾಯಣ್ ಜೊತೆಗೆ ನಯನ ಮತ್ತು MG ನವೀನ್ ಕೂಡ ಸೇರ್ಕೊಂಡು ಇದು ಸ್ಟಾರ್ಟ್ ಆಗಿದ್ದು. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅಲ್ಲಿ ನಾವು ಕಿಟ್ಗಳನ್ನ ಕೊಡೋಕ್ ಶುರು ಮಾಡಿದ್ವಿ. ನಾವು ಒಂದು ಸುಮಾರು 450-500 ಕಲಾವಿದರನ್ನ ರೀಚ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಒಂದು 2 ತಿಂಗಳಾಗಷ್ಟು ರೇಷನ್, ಕೆಲವರಿಗೆ ಸಾಧ್ಯವಾದಷ್ಟು ಮೆಡಿಸಿನ್ಸ್ ನ ಕೂಡ ಕೊಡ್ಸಿದ್ವಿ. ಸೊ ಈ ಆಯಾಮದಲ್ಲಿ ಏನಾಯ್ತು, ಐ ಥಿಂಕ್ ಕೋವಿಡ್ ಅಲ್ಲಿ ಹಿಟ್ ಆದಾಗ ನನಗೆ ಮೊದಲು ಹಿಟ್ ಆಯ್ತು. ನನ್ನ ತಂಡ ಶಿವಮೊಗ್ಗಕ್ಕೆ ಟ್ರಾವೆಲ್ ಮಾಡ್ಬೇಕಿತ್ತು ನಾಟಕ ಮಾಡ್ಲಿಕ್ಕೆ. ಅವತ್ತು ಯಡಿಯೂರಪ್ಪನವರು ಅನೌನ್ಸ್ ಮಾಡಿದ್ರು, ಅಂದ್ರೆ ಕೋವಿಡ್ ಸಂದರ್ಭ ಎಲ್ಲ ಸ್ಥಗಿತಗೊಳಿಸಲಾಗುತ್ತೆ ಅಂತ. ಮಾರ್ಚ್ 14ನೇ ತಾರೀಕು, ಇಫ್ ಐ ಆಮ್ ನಾಟ್ ರಾಂಗ್, 2020, 14 ಅಥವಾ 18. ಸೊ ಅಲ್ಲಿಂದ ಶೋಗಳು ಯಾವ್ದು ನಡೆಯಲಿಲ್ಲ. ಹೇಗಾಗಿತ್ತು ಅಂದ್ರೆ, ರಂಗಭೂಮಿ ಆನ್ಲೈನ್ ಅಲ್ಲಿ ಮಾಡಕ್ಕೆ ಪ್ರಯತ್ನ ಪಟ್ರು, ಅದು ಸಕ್ಸಸ್ ಆಗ್ಲಿಲ್ಲ. ಅಂದ್ರೆ ಕೆಲವು ಕಡೆ ಸಕ್ಸಸ್ ಆಯ್ತು, ಕೆಲವು ಕಡೆ ಸಕ್ಸಸ್ ಆಗ್ಲಿಲ್ಲ. ಅಂಡ್ ಇದು ಒಂಥರ ಪ್ರೇಕ್ಷಕನ ಜೊತೆಗೆ ಒಂದು ಆಡಿಟೋರಿಯಂ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡುವಂತಹ ಒಂದು ಮೀಡಿಯಂ. ರಂಗಭೂಮಿನ ನಾವೆಷ್ಟೇ ಆನ್ಲೈನ್ ಪರ್ಸ್ಯೂ ಮಾಡಕ್ ಟ್ರೈ ಮಾಡಿದ್ರು ಅದು ಆ ಫೀಲ್ ಕೊಡೋದಿಲ್ಲ, ಅಥವಾ ಅದು ಸಾರ್ಥಕ ಅಂದ್ರೆ ಆ ನಾಟಕ ನೋಡಿದ ಸಾರ್ಥಕತೆ ಆಗ್ಲಿ ಅಥವಾ ನಾಟಕ ನೋಡಿದ ಭಾವನೆ ಮೂಡ್ಸೋದ್ ಕಷ್ಟ. ಸೊ ಈ ತರ ಇದ್ದಾಗ ಒಂದು ಸ್ಟ್ಯಾಂಡ್ ಸ್ಟಿಲ್ ಬಂದ್ಬಿಡ್ತು, ಶೋಸ್ ಆಗ್ತಿಲ್ಲ. ಹೇಗಿದ್ ರೀಸ್ಟಾರ್ಟ್ ಮಾಡೋದು, ಇವಾಗ ನಾವು ಅಷ್ಟು ವರ್ಷದಿಂದ ಮಾಡ್ಕೊ ಬಂದಿದ್ವಿ, ಸಡನ್ ಆಗಿ ಎಲ್ಲ ಒಮ್ಮೆ ನಿಂತಿದೆ, ಏನಾದ್ರೂ ಕಿಕ್ ಸ್ಟಾರ್ಟ್ ಮಾಡ್ಬೇಕಲ್ಲ ಅಂದಾಗ ಬೆಂಗಳೂರಲ್ಲಿ ಅಲ್ಲಲ್ಲಿ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಅಂದ್ರೆ ಕೆಲವರು ಬೀದಿ ನಾಟಕಗಳನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಈ ಪ್ಲಾನ್ ನಾವು ಬಿಫೋರ್ ಕೋವಿಡ್ ಕೂಡ ಒಂದಷ್ಟು ದಿನ ಯೋಚನೆ ಮಾಡಿದ್ವಿ, ಈ ತರ ಒಂದು ಫೆಸ್ಟಿವಲ್ ತರಬೇಕು ಕನ್ನಡಕ್ಕೆ ಅಂತ. ಇದಕ್ಕೂ ಮುಂಚೆ ನಾನು ಒಂದು ಉಲ್ಲೇಖ ಮಾಡ್ಲೇಬೇಕು, 2011-12 ಟೈಮ್ ಫ್ರೇಮ್ ಅಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಅಂತ ಒಂದು ಫೆಸ್ಟಿವಲ್ ನಡೆದಿತ್ತು. ಅದು ಕನ್ನಡಕ್ಕೆ ಸೀಮಿತವಾಗಿರ್ಲಿಲ್ಲ, ಅದು ಹಿಂದಿ, ಇಂಗ್ಲಿಷ್, ಕನ್ನಡ ಯಾವುದೇ ಭಾಷೆಗಳು, ಮೋಸ್ಟ್ಲಿ ಹಿಂದಿ ಅಂಡ್ ಇಂಗ್ಲಿಷ್ ನಾಟಕಗಳಿಗೆ ಅದು ರಂಗಶಂಕರದಲ್ಲಿ ನಡೆದಿತ್ತು. ಅದನ್ನ ಆಸ್ಟ್ರೇಲಿಯನ್ ಬಂದು ನಡೆಸ್ಕೊಡೋರು. ಅದಾದ ನಂತರ 2 ವರ್ಷ ಆದ ನಂತರ ಯಾವುದೂ ಆತರ ಫಾರ್ಮ್ಯಾಟ್ ಇರ್ಲಿಲ್ಲ. ಸೊ ಈ ಇನಿಷಿಯಲ್ ಬ್ಯಾಂಗ್ಳೂರ್ ಶಾರ್ಟ್ ಪ್ಲೇ ಫೆಸ್ಟಿವಲ್ ಸ್ಟಾರ್ಟ್ ಆಗೋ ಉದ್ದೇಶ, ಕೋವಿಡ್ ಟೈಮ್ ಅಲ್ಲಿ ನಾವು ಹೇಗೆ ಕಮ್ ಬ್ಯಾಕ್ ಟು ಥಿಯೇಟರ್, ಆಡಿಯನ್ಸ್ ನ ಹೇಗೆ ಕರ್ತರೋದು, ಅಥವಾ ತಂಡಗಳನ್ನ ಹೇಗೆ ವಾಪಸ್, ಬಿಕಾಸ್ ರಿಹರ್ಸಲ್ ನಿಂತೋಗಿತ್ತು, ಹೇಗೆ ವಾಪಸ್ ಕರ್ತರೋದು ಅಂದಾಗ ಇದೊಂದು ಯೋಚನೆ ನಮ್ಮಲ್ಲಿ ಬಂತು. ಈ ಆಕ್ಟಿವಿಟೀಸ್ ನ ಮತ್ತೆ ಹೇಗಾದ್ರೂ ಚಾಲೂ ಮಾಡಬೇಕು ಅಂದಾಗ ಈ ಬೆಂಗಳೂರು ಶಾರ್ಟ್ ಪ್ಲೇ ಫೆಸ್ಟಿವಲ್ ಉದ್ಭವವಾಯಿತು. ಅದಾದ ನಂತರ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅಶ್ವಘೋಷ ಮತ್ತೆ ಪ್ರವರ, ನಂದೀಶ್ ಮತ್ತೆ ನಾನು ಫಸ್ಟ್ ಕುತ್ಕೊಂಡು ಅದಕ್ಕೊಂದು ರೂಪರೇಷ ಮಾಡ್ಕೊಂಡ್ವಿ, ಹೇಗೆ ನಾವು ಗುಡ್ಸ್ಬೋದು ಅಂತ. ಸೊ ನಮ್ಮ ಮೇನ್ ಇಂಟೆನ್ಷನ್ ಆ ವರ್ಷ 2020 ನಾವು ಮಾಡಿದಾಗ, 21 ನಾವು ಮಾಡಿದಾಗ, 20 ಪ್ಲಾನ್ ಮಾಡಿದ್ದು, 21 ಎಕ್ಸಿಕ್ಯೂಟ್ ಮಾಡಿದ್ವಿ. ಅವಾಗ ಅನ್ಸಿದ್ದು ನಮಗೆ, ಇದು ಮೋರ್ ಆಫ್ ಎ ಕಾಂಪಿಟೇಷನ್ ಗಿಂತ ಒಂದು ಅಷ್ಟು ಜನ ರಂಗಕರ್ಮಿಗಳನ್ನ ಒಂದು ಅಂಬ್ರೆಲ್ಲಾ ಕೆಳಗಡೆ ತರೋಣ, ನಾವು ಫಸ್ಟ್ ಭೇಟಿ ಆಗೋಣ, ನಾವು ಒಗ್ಗೂಡಿ ಒಂದು ಉತ್ಸವದ ತರದ್ ಮಾಡೋಣ, ಅಲ್ಲಿಂದ ಮೇ ಬಿ ನಮ್ಗೆ ಥಿಯೇಟರ್ ಟೇಕ್ ಆಫ್ ಆಗುತ್ತೆ, ಮತ್ತೆ ಪ್ಲೇಗಳು ಸ್ಟಾರ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ. ಐ ಥಿಂಕ್ ಮೊದಲನೇ ವರ್ಷ ಒಳ್ಳೆ ರೆಸ್ಪಾನ್ಸ್ ಬಂದು ನಮಗೆ ಮೋರ್ ದನ್ 150 to 170 ಅಪ್ರಾಕ್ಸಿಮೇಟ್ಲಿ ಕಲಾವಿದ್ರು ನಮ್ ಜೊತೆ ಬಂದು ಭಾಗವಹಿಸಿದ್ರು.
ಅದೆಲ್ಲ ಒಟ್ಟಿಗೆ ಸ್ಪೆಂಡ್ ಮಾಡಿದ್ವಿ. ಆಡಿಯನ್ಸ್ ಕೂಡ ಬಂದ್ರು, ಫುಲ್ ಹೌಸ್ ಆಯ್ತು ನಮಗೆ. 2021ರಲ್ಲಿ ನಾವು ಮಾಡಿದಾಗ ನಮಗೂ ಈ ಫಾರ್ಮೆಟ್ ಕಷ್ಟ. ಇವಾಗ ನೀವು 6 ನಾಟಕಗಳನ್ನ ನಾವು ಫೈನಲ್ ಆಗಿ ಚೂಸ್ ಮಾಡಿರ್ತೀವಿ, ಅಂದ್ರೆ ಜೂರಿ ಚೂಸ್ ಮಾಡಿರ್ತಾರೆ. ಜನ ಹೇಗ್ ತಗೋತಾರೆ? ಯಾಕಂದ್ರೆ ನಾಟಕ ಆದ್ಮೇಲೆ 5 ನಿಮಿಷ ಬ್ರೇಕ್ ಇರುತ್ತೆ, ನಾವೇನೋ ಮಾತಾಡ್ತೀವಿ ಅಂದಾಗ. ಸೊ ಫಸ್ಟ್ ಫಾರ್ಮ್ಯಾಟ್ ಸಕ್ಸಸ್ ಈ ತರ ಆಯ್ತು. ಸೊ ಇದು ಒಂದು ಹಿನ್ನೆಲೆ. ನಂದೀಶ್ ಏನಾದ್ರು ಆಡ್ ಮಾಡೋದಿದ್ರೆ, ನಾನು ಮಿಸ್ ಮಾಡಿದ್ರೆ ಆಡ್ ಮಾಡ್ಬೋದು. ಇಲ್ಲ, ಅದು 2021 ಅಲ್ಲಿ ನಾವು ಶುರು ಮಾಡಿದ ತಕ್ಷಣ ನಮ್ಗೆ ಇದು ಸಕ್ಸಸ್ ಆಗತ್ತಾ ಹೇಗೆ ಏನು ಅನ್ನೋದು ಡೌಟ್ ಇತ್ತು. ಯಾಕಂದ್ರೆ ಅವಾಗ ತಾನೇ ಕೋವಿಡ್ ಸೆಕೆಂಡ್ ವೇವ್ ಶುರು ಆಗೋ ಟೈಮ್. ಆಕ್ಚುಲಿ ನಾವು ಮಾರ್ಚ್ ವರ್ಲ್ಡ್ ಥಿಯೇಟರ್ ಡೇ ಟೈಮಲ್ಲಿ ಮಾಡಿದ್ದದು. ಅದಾದ್ಮೇಲೆ ಮತ್ತೆ ಸೆಕೆಂಡ್ ವೇವ್ ತುಂಬಾ ಜಾಸ್ತಿ ಆಯ್ತು. ಸೊ ವರ್ಲ್ಡ್ ಥಿಯೇಟರ್ ಡೇಗೆ ನಾವು ಪ್ರತಿ ವರ್ಷ ಒಂದೊಂದು ಥೀಮ್ ಕೊಡ್ತೀವಿ. ಸೊ ಆ ಥೀಮ್ ಮೇಲೆ ಅವರು ನಾಟಕಗಳನ್ನ ಕಟ್ಟಬೇಕಾಗತ್ತೆ. ಸೊ ಮೊದಲನೇ ವರ್ಷ ನಾವು ಜೀವನ ಪ್ರೀತಿ ಅಂತ ಕೊಟ್ಟಿದ್ವಿ. 2ನೇ ವರ್ಷ ಸಹನೆ, 3ನೇ ವರ್ಷ ಕನ್ನಡವೆಂದರೆ. ಈ ರೀತಿ ನಾವೊಂದು ವಿಷಯ ಕೊಟ್ಟು ಆ ವಿಷಯದ ಸುತ್ತ ಅವ್ರು ನಾಟಕ ಕಟ್ಟಬೇಕು. ಸೊ ಈಗ ಜೀವನ ಪ್ರೀತಿನ ಯಾವ್ಯಾವ್ದ್ರಲ್ಲಿ ನೋಡ್ತೀವಿ ಅನ್ನೋದು ಇರುತ್ತೆ. ಅಥವಾ ಈಗ ಸಹನೆ, ಗಂಡ ಹೆಂಡತಿ ಸಹನೆ ಇರುತ್ತಾ, ಅಥವಾ ತಂದೆ ತಾಯಿ ಸಹನೆ ಇರುತ್ತಾ, ಈ ರೀತಿ ಡಿಫ್ರೆಂಟ್ ಒಂದೇ ವಿಷಯದ ಬಗ್ಗೆ ಹಲವಾರು ನಾಟಕಗಳು ಮಾಡಲ್ಪಡುತ್ತೆ. ಸೊ ಆಗ ಜೀವನದ ಬೇರೆ ಬೇರೆ ಒಂದು ಆಯಾಮಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ಥಿಯೇಟರ್ ಫೆಟರ್ನಿಟಿಗಳು ಮತ್ತೆ ಕಲಾವಿದರು ಎಲ್ಲರೂ ಒಂದೇ ಸೂರಲ್ಲಿ ಸಿಗೋದ್ರಿಂದ ತುಂಬಾ ಐಡಿಯಾಸ್ ಗಳು ಎಕ್ಸ್ಚೇಂಜ್ ಆಗುತ್ತೆ. ಮತ್ತೆ ಮುಂದೆ ಏನ್ ಮಾಡ್ಬೋದು, ರಂಗಭೂಮಿ ಬೆಟರ್ ಆಗ್ತಾ ಹೋಗೋದಕ್ಕೆ ಏನ್ ಮಾಡ್ಬೋದು ಅನ್ನೋದು ಒಂದಷ್ಟು ಡಿಸ್ಕಷನ್ ಆಗುತ್ತೆ. ಸೊ ಹಂಗಾಗಿ ಇದು ಶುರುವಾಗಿ ಈಗ 4ನೇ ವರ್ಷಕ್ಕೆ ಬಂದು ನಿಂತಿದೆ. ಜೊತೆಗೆ ಇನ್ನ ಆಡ್ ಮಾಡ್ಬೇಕಾದ್ರೆ, ನಮ್ಮ ಪ್ರೈಮರಿ ಫೋಕಸ್ ಕೋವಿಡ್ ಆದ್ಮೇಲೆ ಇದು ಜನ ಸೇರ್ಸೋದಾಗಿತ್ತು. ಬಟ್ ಇನ್ನ ಒಂದಷ್ಟು ಆಬ್ಜೆಕ್ಟಿವ್ಸ್ ಇತ್ತು. ಆ ಸೆಕೆಂಡರಿ ಮತ್ತೆ 3ನೇ ಆಬ್ಜೆಕ್ಟಿವ್ ಅಂತ ಏನ್ ಕರಿತೀವಿ, 3rd ಆಬ್ಜೆಕ್ಟಿವ್ ಅಂತ ಲಿಸ್ಟ್ ಮಾಡ್ತಾ ಹೋದ್ರೆ, ಇನ್ನೊಂದು ಬಹಳ ಮುಖ್ಯ ಆಬ್ಜೆಕ್ಟಿವ್ ಅಂದ್ರೆ, ಸಾಕಷ್ಟು ಬಾರಿ ಯಾವ್ದೋ ಒಂದು ಐಡಿಯಾ ಹೊಳ್ದಿರುತ್ತೆ, ಅಥವಾ ಯಾವ್ದೋ ಒಬ್ಬ ಹೊಸ ನಿರ್ದೇಶಕ ಉಟ್ಕೊಳ್ತಾನೆ, ಹೊಸ ಬರಹಗಾರ ಉಟ್ಕೊಳ್ತಾನೆ. ಸೊ ಬಹುಶಃ ಪೂರ್ಣ ಪ್ರಮಾಣದ ನಾಟಕ, ಅಥವಾ ನಾವೇನು 1 ಗಂಟೆ ಅವಧಿ ಮಿನಿಮಮ್ ಅಂತ ಕರಿತೀವಿ, ಆ ನಾಟಕ ಮಾಡ್ಲಿಕ್ಕೆ ಏನಾದ್ರೂ ಒಂದಷ್ಟು ಲಿಮಿಟೇಷನ್ ಇರ್ತದೆ. ಕೆಲವು ಕಾನ್ಸೆಪ್ಟ್ಗಳನ್ನ ಇದು ವರ್ಕ್ ಆಗುತ್ತಾ ಅಂತ ಟ್ರೈಲ್ ಅಂಡ್ ಟೆಸ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಬಹುಶಃ ಅಂತ ಹೊಸ ಬರಹಗಾರರಿಗೆ, ಹೊಸ ನಿರ್ದೇಶಕರಿಗೆ ಏನೊಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೂ ಕೂಡ ಈ ಒಂದು ನಾಟಕೋತ್ಸವ ಅನುಕೂಲ. ಇಲ್ಲಿ 15 ನಿಮಿಷದ ನಾವು ಟೈಮ್ ಲಿಮಿಟ್ ಕೊಟ್ಟಿರ್ತೀವಿ. ಇನ್ನೊಂದು ಖುಷಿ ವಿಚಾರ ಅಂದ್ರೆ, ನಾವು ಈ ಆಂಗಲ್ ಅಲ್ಲ ಯೋಚನೆ ಮಾಡಿದ್ವಿ, ಬಟ್ ಅದು ಸಕ್ಸಸ್ ಆಗುತ್ತಾ ಬಿಡುತ್ತಾ ಅದು ಆಗೋವರೆಗೂ ನಮ್ಗೆ ತಿಳಿದಿರ್ಲಿಲ್ಲ. ಬಟ್ 4 ಅಂದ್ರೆ 3 ಒಂದು ಆಯಾಮಗಳಲ್ಲಿ ನಾವು ಮಾಡಿದಾಗ 2021, 2, 3. ಸೊ 3 ವರ್ಷಗಳಲ್ಲಿ ಇಲ್ಲಿವರೆಗೂ 4 ನಾಟಕ ಇಲ್ಲಿ ಬೆಂಗಳೂರು ಕಿರಣೋತ್ಸವದಲ್ಲಿ ಪಾಲ್ಗೊಂಡಂತಹ 15 ನಿಮಿಷಗಳ ನಾಟಕ. ನಂತರ ಅದು 1.5 ಗಂಟೆ ಅಥವಾ 70 ನಿಮಿಷಗಳ ನಾಟಕ ಆಗಿ, ಪೂರ್ಣಾವಧಿಯ ನಾಟಕ ಆಗಿ ಅದು ಬೇರೆ ಬೇರೆ ಕಡೆ ಸ್ಟೇಜ್ ಆಗಿದ್ದಾವೆ. ಅದು ಒಂದು ಖುಷಿ ವಿಚಾರ. ಸೊ ಅಂಡ್ ಈ ನಾಟಕೋತ್ಸವದಲ್ಲಿ ಹಿರಿಯರು ಕಿರಿಯರು ಯಾರ್ದು ಭೇದ ಭಾವ ಇಲ್ಲ. ಅಂದ್ರೆ ಎಲ್ಲರೂ ಪಾಲ್ಗೊಳ್ತಾರೆ. ನೀವು ನಮ್ಮ ಜೂರಿ ಪ್ಯಾನಲ್ ನೋಡಿದ್ರು ಅಷ್ಟೇನೆ, ಎಲ್ಲಾ ಏಜ್ ಗ್ರೂಪ್ ಅವರು ಕಾಂಪ್ರೈಸ್ ಆಗಿರ್ತಾರೆ. ಜೊತೆಗೆ ಬರೀ ಜೂರಿ ಅಂದಾಗ ನಾವು ಯೋಚನೆ ಮಾಡಿದಾಗ್ಲೂ ಕೂಡ, ನಾವು ನಾಟಕೋತ್ಸವ ಅಂದಾಗ ನಾವು ಪ್ರತಿಯೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದೀವಿ. ಅಂದ್ರೆ ಕೆಲವು ಹೇಳ್ತಾರೆ, ನಾವೀಗ ಒಂದು ಕ್ವಶನ್ಸ್ ಬಂತು ನಮ್ಗೆ, ಐ ಥಿಂಕ್ ಫ್ಯೂ ಕ್ವಶನ್ಸ್ ಇನ್ 2021, 2022 ಪೌರಾಣಿಕ ಮಾಡ್ಬೋದಾ ನಾವು, ಆಮೇಲೆ ಬಯಲಾಟ ಮಾಡ್ಬೋದು, ಎನಿಥಿಂಗ್ ಇಸ್ ಅಲೌಡ್, ಎನಿಥಿಂಗ್ ದಟ್ ಕಮ್ಸ್ ಅಂಡರ್ ಥಿಯೇಟರ್ ಅನ್ನೋ ಒಂದು ಪರ್ವ್ಯೂಲ್ ಏನೇನ್ ಬರುತ್ತೆ ಎಲ್ಲಾನು ಮಾಡ್ಬೋದು. ಸೊ ನಾವು ಜೂರಿನ ನಾವು ಅಪ್ರೋಚ್ ಮಾಡ್ಬೇಕಾದ್ರೂ 3 ಜನ ಜೂರಿಗಳನ್ನೂ ನಾವು ವಿ ಎನ್ಶೋರ್ ಅಲ್ಲೊಬ್ರು ಬರಹಗಾರರು, ಅಥವಾ ಒಬ್ರು ನಿರ್ದೇಶಕರು, ನಟರು, ಕ್ರಿಟಿಕ್ ಆಗಿರ್ಬೋದು. ಸೊ ಎಲ್ಲಾ ವಿಭಾಗಗಳಿಂದನೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಾವು ಅವ್ರನ್ನ ಇನ್ವೈಟ್ ಮಾಡಿರ್ತೀವಿ. ಜೊತೆಗೆ ಇನ್ನೊಂದೇನಂದ್ರೆ, ಇದರಲ್ಲಿ ಒಂದು ಮೋಟಿವೇಶನ್. ಫಾರ್ ಎಕ್ಸಾಂಪಲ್, ನಾವು 2022 ಅತ್ಯುತ್ತಮ ನಾಟಕ ತೀರ್ಪುಗಾರ ಆಯ್ಕೆ, ಪ್ರೇಕ್ಷಕರ ಆಯ್ಕೆ ಬಂದಿದ್ದು ಒಂದು ಸಣ್ಣ ಮಕ್ಕಳ ನಾಟಕಕ್ಕೆ. ಸೊ ಅಲ್ಲಿ ಪುಟ್ಟ ಮಕ್ಳಿಗೂ ದೊಡ್ಡವ್ರಿಗೂ ಸಪರೇಟ್ ಜಡ್ಜ್ಮೆಂಟ್ ಇರ್ಲಿಲ್ಲ. ಸೊ ಎಲ್ಲರಿಗೂ ಕಾಮನ್ ಆಗಿತ್ತು. ಅಂಡ್ ನಡೆದಿರೋ ಅಷ್ಟು ಉತ್ಸವಗಳಲ್ಲಿ ಯಾವುದೇ ಸಮಸ್ಯೆ ಆಗದೆ ಎಲ್ಲರೂ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕರಿಸಿ, ಸೊ ನಮ್ಗದೊಂಥರ ಖುಷಿ. ಸೊ ನಾವೇನ್ ಮಾಡಿದ್ವಿ, ಇಯರ್ ಟು ಇಯರ್ ಅದನ್ನ ನಾವು ಎಲ್ಲೂ ನ್ಯೂನ್ಯತೆಗಳಾಗದೆ ಹಂಗೆ ಇನ್ನ ಬೆಟರ್ ಮಾಡ್ತಾ ಬಂದಿದೀವಿ. ಸೊ ಕಳೆದ 3 ವರ್ಷದಲ್ಲಿ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ, ಬಹುಶಃ ಅದರಲ್ಲಿ ಏನಾದ್ರೂ ಅಲ್ಲಲ್ಲಿ ಮಿಸ್ಟೇಕ್ ಆಗಿದೆ, ಅದನ್ನ ಸರಿ ಮಾಡ್ಕೊಂಡು ಈಗ 4ನೇ ವರ್ಷ ಬರ್ತೀವಿ. ಬಿಕಾಸ್ ಎವ್ರಿ ಇಯರ್ ಇಸ್ ಲರ್ನಿಂಗ್, ಎವ್ರಿ ಡೇ ಇಸ್ ಲರ್ನಿಂಗ್. ಸೊ ಈ ರೀತಿ ನಮಗೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಸೊ ಇದು ಶುರುವಾದ ಹಿನ್ನೆಲೆ, ಜೊತೆಗೆ ಇಲ್ಲಿವರೆಗೂ ನಡ್ಕೊಂಡು ಬಂದುವಂತ ರೀತಿ. ಬಹಳ ಮುಖ್ಯವಾಗಿ ಇನ್ನೊಂದು ನಾನು ಅಪ್ಡೇಟ್ ಮಾಡ್ಬೇಕಾಗಿರೋದು, ಮೊದಲನೇ ವರ್ಷ 2ನೇ ವರ್ಷ ಮಾಡಿದಾಗ ನಾವು ಅವಾರ್ಡ್ಗಳಿಗೆ ಯಾರ್ದು ಹೆಸರಿಟ್ಟಿರ್ಲಿಲ್ಲ. ಬಟ್ ಲಾಸ್ಟ್ ವರ್ಷ ನಮಗೆ ಒಂದಷ್ಟು ಸಜೆಷನ್ಸ್ ಬಂತು. ಆಮೇಲೆ ನಮಗೂ ಒಂದು ಥಾಟ್ ಇತ್ತು. ನಾವು ಹೇಳಿದ್ನಲ್ಲ ಅವಾಗ ಸಂಚಾರಜಿ ಅವ್ರನ್ನ ನಾವು ನೆನ್ಸ್ಕೊಳ್ತಾ ಇದ್ವಿ. ನಾನು ನಂದೀಶ್ ಇನ್ನ ನೆನಪಿದೆ ನಮಗೆ, ದೇವಗೌಡ ಪೆಟ್ರೋಲ್ ಬಂಕ್ ಹತ್ರ ಅವ್ರ ಕಾರಿಂದ ಕಿಟ್ಟನ್ನ ನಮ್ ಕಾರ್ಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಆಮೇಲೆ ನಮ್ ಕಾರಲ್ಲಿ ಮೆಡಿಸಿನ್ಸ್ ಇತ್ತು, ಅವ್ರಿಗೆ ಕೊಟ್ವಿ. ಅವ್ರ ಜಯನಗರಲ್ಲಿ ತಲುಪಿಸಿದ್ರು.
ಈ ತರ ಜಯನಗರ್ಗೆ ಹೋಗ್ತಾ ಇದೀನಿ ಹನು ನಂದೀಶ್ ಏನಾದ್ರು ಇದೆಯಾ ಅಂದಾಗ ಈ ತರ ಒಬ್ರು ಮೇಡಮ್ಗೆ ಒಬ್ಬ ಸೀನಿಯರ್ ಥಿಯೇಟರ್ ಆರ್ಟಿಸ್ಟ್ ಮೇಡಮ್ ಓಡಾಡಕ್ ಆಗ್ತಿರ್ಲಿಲ್ಲ. ಸೊ ಇದೆಲ್ಲ ನಮ್ಗೆ ತಲೆಯಲ್ಲಿ ಕಾಡ್ತಿತ್ತು. ಸೊ ಹಾಗಾಗಿ ಅತ್ಯುತ್ತಮ ನಟ ನಾವು ಫಸ್ಟ್ ಸಂಚಾರ ವಿಜಯ ಹೆಸರು ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಹೋದ ವರ್ಷದಿಂದ ಅದನ್ನ ಅತ್ಯುತ್ತಮ ನಟ ಸಂಚಾರ ವಿಜಯ ಹೆಸರಲ್ಲಿ ಕೊಡ್ತಿದೀವಿ. ಅತ್ಯುತ್ತಮ ನಟಿ ನಾವು ಉಮಾಶ್ರೀ ಅವ್ರ ಹೆಸರಲ್ಲಿ ಕೊಡ್ತಾ ಇದೀವಿ. ಅತ್ಯುತ್ತಮ ನಿರ್ದೇಶನ ಬಂದು ಆರ್ ನಾಗೇಶ್, ಕನ್ನಡ ರಂಗಭೂಮಿಯಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಿರುವಂತವ್ರು ಆರ್ ನಾಗೇಶ್ ಅವರು. ಇವತ್ತಿನ ಅನೇಕ ಪ್ರತಿಭೆಗಳಿಗೆ ಗುರುವಾಗಿದ್ದಂತವ್ರು ಹಿರಿಯರಿಗೆ. ಸೊ ಆರ್ ನಾಗೇಶ್ ಅವ್ರ ಹೆಸರು ಕೊಡ್ತಾ ಇದೀವಿ. ಸೊ ಈ 3 ಅವಾರ್ಡ್ಗಳನ್ನ ನಾವು ನಮ್ಮ ದಿಗ್ಗಜರ ಹೆಸರಲ್ಲಿ ನೀಡ್ತಾ ಬಂದಿದ್ದೀವಿ. ಸೂಪರ್ ಸರ್. ಸೊ ಈ ಬೆಂಗಳೂರು ಕಿರುನಾಟಕೋತ್ಸವದ ಪ್ರೇರಣೆ, ಉದ್ದೇಶ ಎರಡು ನಾವು ತಿಳ್ಕೊಂಡ್ವಿ. ನಮ್ಮ ಮುಂದಿನ ಪ್ರಶ್ನೆ, ಇದನ್ನ ಬೆಂಗಳೂರು ಬಿಟ್ಟು ಬೇರೆ ಊರುಗಳಿಗೂ ಎಕ್ಸ್ಪ್ಯಾಂಡ್ ಮಾಡೋ ಪ್ಲಾನ್ಸ್ ಏನಾದ್ರು ಇದೆಯಾ? ಮತ್ತೆ ಕಿರುನಾಟಕ ಬಿಟ್ಟು ಬೇರೆ ರಂಗ ಪ್ರಕಾರಗಳಿಗೂ ವಿಸ್ತರಿಸೋ ಪ್ಲಾನ್ಸ್ ಏನಾದ್ರು ಇದೆಯಾ? ಆಕ್ಚುಲಿ ನಮ್ಗೆ ಇದು ಬೇರೆ ಊರುಗಳಿಗೆ ಅಂತಂದ್ರೆ ಈಗ ನಾವೇನು ಪ್ರಿಲಿಮಿನರಿ ರೌಂಡ್ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಬೇರೆ ಊರಿನ ತಂಡಗಳು ಕೂಡ ಭಾಗವಹಿಸಬಹುದು. ಆದ್ರೆ ಪ್ರಿಲಿಮ್ಸ್ ರೌಂಡ್ ಏನಿದೆ ಅವ್ರನ್ನ ನಾವು ವಿಡಿಯೋ ಮುಖಾಂತರ ಮಾಡ್ಕೋತೀವಿ. ಯಾಕೆ ಅಂತಂದ್ರೆ ಅವರು ಇಲ್ಲಿಗೆ ಬಂದು ಪರ್ಫಾರ್ಮ್ ಮಾಡಿ ಮತ್ತೆ ಹೋಗಿ ಸೆಲೆಕ್ಟ್ ಆದ್ರೆ ಮತ್ತೆ ಬರೋದು, ಈ ತರ ತುಂಬಾ ಖರ್ಚು ವೆಚ್ಚಗಳು ಇನ್ವಾಲ್ವ್ ಆಗೋದ್ರಿಂದ ಸೊ ಬೇರೆ ಊರುಗಳಿರೋ ತಂಡಗಳಿಗೆ ನಾವು ವಿಡಿಯೋ ಮುಖಾಂತರನೇ ಆಡಿಷನ್ ಮಾಡ್ತೀವಿ. ಅಲ್ಲಿ ಸೆಲೆಕ್ಟ್ ಆಯ್ತು ಅಂದ್ರೆ ಅವರು ಫಿನಾಲೆಗೆ ಬರ್ತಾರೆ. ಸೊ ಅದೊಂದಿದೆ. ಮತ್ತೆ ಅದು ಬಿಟ್ಟು ನಾನು ಮತ್ತು ಹನು ಅವರು ಇದನ್ನ ಕಾಲೇಜು ರಂಗಭೂಮಿಗೂ ತರಬೇಕು ಅಂತಿದ್ದೀವಿ ಈಗ ಕಿರುನಾಟಕೋತ್ಸವ. ಹಾಗೆ ಒಂದು ನ್ಯಾಷನಲ್ ಲೆವೆಲ್ ಫೆಸ್ಟಿವಲ್ ಕೂಡ ಮಾಡಬೇಕು ಅನ್ನೋದು ಇದೆ. ಸೊ ಹೆಚ್ಚಿನ ಮಾಹಿತಿ ಅನು ಕೊಡ್ತಾರೆ. ಅದೇ, ಸೊ ನಾವು ಆಕ್ಚುಲಿ ನಮಗೆ 2022ರಲ್ಲಿ ಮೈಸೂರಿಂದ ಮತ್ತೆ ಶಿವಮೊಗ್ಗದಿಂದ ಕೂಡ ಎಂಟ್ರೀಸ್ ಬಂದಿತ್ತು. ಅದೇ ನೀವ್ ಹೇಳ್ದಾಗೆ ಇದನ್ನ ಸ್ಟೇಟ್ ವೈಡ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಬಟ್ ಅದಕ್ಕೆ ಸಂಪನ್ಮೂಲಗಳಾಗಿರ್ಲಿ ಅಥವಾ ಅದಕ್ಕೆ ಬೇಕಾಗಿರೋ ಟೈಮ್, ಸೊ ಸದ್ಯ ಅದು ಬಹುಶಃ ಬಿಗರ್ ಸ್ಕೇಲ್ ಅಲ್ಲಿ ಮಾಡ್ಬೇಕು. ಅದ್ರ ಬಗ್ಗೆ ಖಂಡಿತವಾಗಿ ಯೋಚನೆ ಇದೆ. ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಮುಂದಿನ ವರ್ಷ 5ನೇ ವರ್ಷ ನಮ್ಮ ನಾಟಕೋತ್ಸವಕ್ಕೆ ಬಹುಶಃ ಇನ್ನ ದೊಡ್ಡ ಸ್ಕೇಲ್ ಅಲ್ಲಿ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ಇವಾಗಲೂ ನಾವು ಅದನ್ನ ಬೆಂಗಳೂರು ಸೀಮಿತವಾಗಿಟ್ಟಿಲ್ಲ. ಹೆಸರು ಬೆಂಗಳೂರು ಕಿರುನಾಟಕೋತ್ಸವ ಅಂತ ಇದೆ ಹೊರತು ಅದು ಬರೀ ಬೆಂಗಳೂರು ತಂಡಗಳಿಗೆ ಸೀಮಿತವಾಗಿಲ್ಲ. ಸೊ ಬೇರೆ ತಂಡಗಳು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಪ್ರಿಲಿಮಿನರಿ ರೌಂಡ್ ನ ನಾವು ಅವ್ರಿಗೆ ಆನ್ಲೈನ್ ಅಲ್ಲಿ ಮಾಡ್ತೀವಿ. ಅಂದ್ರೆ ಜೂರಿ ಆನ್ಲೈನ್ ಅಲ್ಲಿ ನೋಡಿ ಅದ್ ಸೆಲೆಕ್ಟ್ ಮಾಡ್ತಾರೆ. ಬಟ್ ಫಿನಾಲೆಗೆ ಅವ್ರು ಬೆಂಗಳೂರಿಗೆ ಬರ್ಲೇಬೇಕಾಗ್ತದೆ. ಹಾಗೆ ನೀವ್ ಹೇಳ್ದಾಗೆ ಕಾಲೇಜ್ ರಂಗೋತ್ಸವಕ್ಕೆ, ಕಾಲೇಜ್ ರಂಗಭೂಮಿಗೆ ಆಲ್ರೆಡಿ ಸುಮಾರು ಉತ್ಸವಗಳಿದಾವೆ. ಬಟ್ ಈ ಫಾರ್ಮ್ಯಾಟ್ ಅಲ್ಲಿ ನಾವು ಅದನ್ನ ಬಹುಶಃ ಲಾಸ್ಟ್ ಇಯರ್ ತರ್ತಿದ್ವಿ. ಒಂದು ರೀಸನ್ ಯಾಕೆ ನಾವು ಲಾಸ್ಟ್ ಇಯರ್ ಪ್ಲಾನ್ ಮಾಡ್ಲಿಲ್ಲ ಅಂದ್ರೆ, ಐ ಥಿಂಕ್ ನಮ್ಗೆಲ್ಲ ಗೊತ್ತಲ್ಲ, ಸೊ ಕೋವಿಡ್ ಆದಾಗಿಂದ ಸಿಲೆಬಸ್ ಒಂದೊಂದು, ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸಿಲೆಬಸ್ ಒಂದು ಸ್ವಲ್ಪ ಏರ್ಪೇರ್ ಆಗಿದೆ. ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಲ್ಲರೂ ಸ್ವಲ್ಪ ಸೈಕಲ್ ಫಾಸ್ಟ್ ಮಾಡ್ತಿದ್ದಾರೆ ಈಗ. ನೆಕ್ಸ್ಟ್ ಸೆಮಿಸ್ಟರ್ ಸ್ಟಾರ್ಟ್ ಆಗಕ್ಕೂ ಮತ್ತೆ ಈ ಸೆಮಿಸ್ಟರ್ ಮುಗಿಯೋದಕ್ಕೂ ತುಂಬಾ ಟೈಮ್ ಗ್ಯಾಪ್ ಕಡಿಮೆ ಇದೆ. ಸೊ ಮಕ್ಳಿಗೆ ಒಂದ್ ಸ್ವಲ್ಪ 1-2 ವರ್ಷ ತುಂಬಾ ಟೈಟ್ ಇತ್ತು ಅಂತ ಹೇಳಿ ನಮಗೆ ಬಹುಶಃ ಈ ವರ್ಷ ನಾವು ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಪರ್ಟಿಕ್ಯುಲರ್ ಆಗಿ ಒಂದು ಕಿರುನಾಟಕೋತ್ಸವ ಫಾರ್ಮ್ಯಾಟ್, ಮೇ ಬಿ ಕಾಲೇಜ್ ಎಡಿಷನ್ ಅಂತ ಏನಾದ್ರು ಮಾಡ್ಲಿಕ್ಕೆ ನಾವು ಪ್ಲಾನ್ ಮಾಡ್ತಿದೀವಿ. ಬಹುಶಃ ಅದು ಕಾಲೇಜ್ದು ಟೈಮಿಂಗ್ಸ್ ತಗೊಂಡು ಅಕ್ಟೋಬರ್ ನವೆಂಬರ್ಗೆ ಪ್ಲಾನ್ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ. ಅದು ಬಿಟ್ಟು ನ್ಯಾಷನಲ್ ಫೆಸ್ಟಿವಲ್, CGK ಫೆಸ್ಟಿವಲ್ ಐ ಥಿಂಕ್ ಆಗ್ತಿದೆ ಚೆನ್ನಾಗಿ. ಅದ್ ಬಿಟ್ರೆ ಮೈಸೂರಲ್ಲಿ ಬಹುರೂಪಿ ಆಗುತ್ತೆ ರಂಗಾಯಣದ್ದು. ಅದ್ ಬಿಟ್ರೆ ಸ್ಟೇಟ್ ಅಲ್ಲಿ ಒಂದಷ್ಟು ನ್ಯಾಷನಲ್ ಫೆಸ್ಟಿವಲ್ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ಫೆಸ್ಟಿವಲ್ ಬೆಂಗಳೂರಿನ ಎಲ್ಲ ರಂಗಕರ್ಮಿಗಳನ್ನ ಒಳಗೊಂಡು ಜೊತೆಗೂಡಿ ಒಂದು ಫೆಸ್ಟಿವಲ್ ಮಾಡ್ಬೇಕು ಅನ್ನೋ ಇಚ್ಛೆ ಇದೆ. ಖಂಡಿತವಾಗ್ಲೂ ಅದನ್ನು ಕೂಡ ನಾವು ಮಾಡೋ ಪ್ಲಾನ್ ಇದೆ. ಓಕೆ ಸರ್, ನಮ್ದು ನೆಕ್ಸ್ಟ್ ಕ್ವಶನ್, ಲೆಟ್ಸೆ ನಾನು ಈ ನಾಟಕೋತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಹೇಗೆ ಪಾರ್ಟಿಸಿಪೇಟ್ ಮಾಡೋದು? ಮತ್ತೆ ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಬಟ್ ನಾನು ನಿಮ್ಗೆ ಸಪೋರ್ಟ್ ಮಾಡ್ಬೇಕು, ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ಬೋದು? ಸಿಂಪಲ್. ನಮ್ಮ ಪ್ರವರ ಥಿಯೇಟರ್ ಅಥವಾ ಅಶ್ವಘೋಷ ನೀವು ಗೂಗಲ್ ಮಾಡಿದ್ರೆ ನಮ್ಮ BSPF ನೀವು BSPF ಅಂತ ಹೊಡೆದ್ರೆ, ಬೆಂಗಳೂರು ಶಾರ್ಟ್ ಪ್ಲೇ ಫೆಸ್ಟಿವಲ್ ಅಂತ ಫೇಸ್ಬುಕ್ ಪೇಜ್ ಇದೆ. ಬೇಕಾದ್ರೆ ನಂಬರ್ ಇಲ್ಲೂ ಕೂಡ ಕೊಡ್ಬೋದು, ಮೇ ಬಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಎಂಡಿಂಗ್ ಅಲ್ಲಿ. ನಮ್ಮ ಫೇಸ್ಬುಕ್ ಅಲ್ಲಿ ಆಗಿರ್ಲಿ, ಪ್ರವರ ಥಿಯೇಟರ್, ಅಶ್ವಘೋಷ ಅಥವಾ BSPF, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವೆಬ್ಸೈಟ್ ಎಲ್ಲಾದ್ರೂ ರೀಚ್ ಮಾಡಿ ನಮ್ಮ ನಂಬರ್ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ BSPF ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೇಗೆ ಅಂದ್ರೆ, ಆಲ್ರೆಡಿ ನಾವು ತುಂಬಾ ಕಡೆ ಪ್ರಚಾರ ಮಾಡಿದೀವಿ. ಯಾರಿಗ್ ಗೊತ್ತಿಲ್ಲ, ನಾನು ಇದನ್ನ ಈಸಿಯಾಗಿ ಹೇಳಕ್ ಹೊರಟಿದ್ದೀನಿ. www.pravara.org/BSPF2024 ಅಂದ್ರೆ BSPF 2024 ಅಂತ ಒಂದು URL ಟೈಪ್ ಮಾಡಿದ್ರೆ BSPF ಕಂಪ್ಲೀಟ್ಲಿ ಮಾಹಿತಿ ನಮ್ಮ ಪ್ರವರ ಥಿಯೇಟರ್ ವೆಬ್ಸೈಟ್ ಅಲ್ಲಿ, ಅದಕ್ಕೊಂದು ಸಪರೇಟ್ ಟ್ಯಾಬ್ ಇದೆ, ಅಲ್ಲಿ ಮಾಹಿತಿ ಇದೆ, ಅಲ್ಲಿ ನಮ್ಮ ಸಂಪರ್ಕ ಸಂಖ್ಯೆ ಇದೆ. ಸೊ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸಿಂಪಲ್. ಯಾರು ನಾಟಕ ಮಾಡ್ತಾರೆ ಅವರು ನಮಗೆ ಸಂಪರ್ಕ ಮಾಡಿ ರಿಜಿಸ್ಟರ್ ಮಾಡಬಹುದು.
ರಿಜಿಸ್ಟ್ರೇಷನ್ಗೆ 1,000 ರೂಪಾಯಿ ಇರುತ್ತೆ, ಅದು ರೀಫಂಡೇಬಲ್. ನಾನು ಇದನ್ನ ಮತ್ತೆ ಐಟ್ರೇಟ್ ಮಾಡ್ತೀನಿ, ಅದು ರೀಫಂಡೇಬಲ್. ಹೇಗೆ ಅಂದ್ರೆ ಯಾಕೆ ಇದನ್ನ ರೀಫಂಡೇಬಲ್ ಅಂತಾನು ಹೇಳ್ತೀನಿ. ನಾವು ಮೊದಲೇ ಬಾರಿ ಇದನ್ನ ಅನೌನ್ಸ್ ಮಾಡಿದಾಗ ನಮ್ಗೆ ಎಂಕ್ವೈರೀಸ್ 60 to 70 ಇತ್ತು. ಎಂಟ್ರೀಸ್ ಬಂದಿದ್ದು 33 ಅರೌಂಡ್ 30+ ಅಂತ ಅನ್ಕೊಳ್ಳಿ. ಬಟ್ ಅವತ್ತು ನಾವು ಫಸ್ಟ್ ರೌಂಡ್ ಏನ್ ಮಾಡ್ತೀವಿ ಪ್ರಿಲಿಮ್ಸ್, ಅವತ್ತು ಬಂದಿದ್ದು 23 ಇಂದ 24 ತಂಡ. ಸೊ ಎಲ್ಲೋ ಒಂದ್ ಕಡೆ ಅದು ಫ್ರೀ ಇಟ್ಟಾಗ ಎಲ್ಲರೂ ನಾನು ಬರ್ತೀನಿ ಅಂತ ರಿಜಿಸ್ಟರ್ ಮಾಡಿದ್ರು. ಸೊ ಅದಾದ ನಂತರ ನಾವೇನ್ ಮಾಡಿದ್ವಿ, 2 ದಿನ ಜೂರಿ ಆಡಿಟೋರಿಯಂ ಎಲ್ಲ ಬುಕ್ ಮಾಡ್ಬಿಟ್ವಿ. ಬಟ್ ನಮ್ಗೆ ಒಂದೇ ದಿನದಲ್ಲಿ ಮುಗ್ದೋಗ್ಬಿಡ್ತು ಪ್ರಿಲಿಮ್ಸ್. ಸೊ ನಾವೇನ್ ಮಾಡಿದೀವಿ, ಒಂದು ಕ್ಲಾಸ್ ಇಟ್ಟಿದೀವಿ. ನಮ್ಮ ಹತ್ರ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ತರ ಇರುತ್ತೆ, ಅದನ್ನ ಅವ್ರು ಕಳ್ಸಿಕೊಡ್ತೀವಿ. ನಮ್ಮ ಚೈತ್ರ ಅಂತ ಇದ್ದಾರೆ ನಮ್ಮ ತಂಡದಲ್ಲಿ, ಅವರು ಈ ಫೆಸ್ಟಿವಲ್ ನ ಕೋಆರ್ಡಿನೇಟರ್. ಸೊ ಅವರು ಸಂಪರ್ಕ ಮಾಡಿದಾಗ ನಮ್ಮ ವೆಬ್ಸೈಟ್ ಮೂಲಕ ಅವ್ರು ಒಂದು ಫಾರ್ಮ್ ಕಳ್ಸಿಕೊಡ್ತಾರೆ. ಆ 1,000 ರೂಪಾಯಿ ಏನಂದ್ರೆ, ನೀವು ಪ್ರಿಲಿಮ್ಸ್ ಯಾವ್ದೋ ಒಂದು ತಂಡ ಬರುತ್ತೆ, ನಾಟಕ ಮಾಡುತ್ತೆ, ಆ ನಾಟಕ ಪರ್ಫಾರ್ಮ್ ಮಾಡಿ ಪ್ರಿಲಿಮ್ಸ್ ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಅಂತ ಅನ್ಕೊಳ್ಳೋಣ ಫಿನಾಲೆಗೆ, ಆ 1,000 ರೂಪಾಯಿನ ಅವತ್ತು ಸಾಯಂಕಾಲನೇ ರಿಟರ್ನ್ ಅವ್ರಿಗೆ ವಾಪಸ್ ಕೊಡ್ತೀವಿ. ಅದು ಒಂಥರ ರೀಫಂಡಬಲ್ ಸೆಕ್ಯೂರಿಟಿ ಡೆಪಾಸಿಟ್. ಉದ್ದೇಶ ಇಷ್ಟೇ, ರಿಜಿಸ್ಟರ್ ಮಾಡಿದವರು ಯಾಕಂದ್ರೆ ಜೂರಿ ಅವರು ಟೈಮ್ ನ ಕೊಟ್ಟು ಬಂದಿರ್ತಾರೆ, ನಾವು ನಮ್ಮ ಟೈಮ್ ಇನ್ವೆಸ್ಟ್ ಮಾಡಿರ್ತೀವಿ, ಆ ಸೀರಿಯಸ್ನೆಸ್ ಬರ್ಲಿ ಅನ್ನೋ ಒಂದೇ ಉದ್ದೇಶಕ್ಕೆ ರೀಫಂಡಬಲ್ ಎಂಟ್ರಿ ಫೀ ಅಂತ ತಗೋತೀವಿ. ಆದ್ರೆ ಯಾರು ಫಿನಾಲೆಗೆ ಬರ್ತಾರೆ 6 ತಂಡಗಳು, ಆ ತಂಡಕ್ಕೆ ಮಾತ್ರ, ಆ 6 ತಂಡಗಳಂದ್ರೆ ಒಂದು ತಂಡಕ್ಕೆ 1,000 ರೂಪಾಯಿ, ಆ 6,000 ರೂಪಾಯಿನ ಮಾತ್ರ ನಾವು ಎಂಟ್ರಿ ಫೀ ಅಂತ ಕನ್ಸಿಡರ್ ಮಾಡಿ ಅದನ್ನ BSPF ತಂಡಕ್ಕೆ ಇಟ್ಕೊಳ್ತೀವಿ. ಉದ್ದೇಶ ಇಷ್ಟೇ, ಯಾವ್ದೇ ಒಂದು ಫೆಸ್ಟಿವಲ್ ಅಲ್ಲಿ ಒಂದು ಮಿನಿಮಲ್ ಎಂಟ್ರಿ ಫೀ ಇರಬೇಕು ಅನ್ನೋದೊಂದು ವಾಡಿಕೆ ಇದೆ ಇದು. ಹಾಗಾಗಿ ಬರೀ 6 ತಂಡಗಳ ಎಂಟ್ರಿ ಫೀಗಳು ಮಾತ್ರ ನಾವು ಇಟ್ಕೋತೀವಿ. ಯಾರ್ಯಾರು ಸೆಲೆಕ್ಟ್ ಆಗೋದಿಲ್ಲ ಫಿನಾಲೆಗೆ, ಅಷ್ಟು ತಂಡಗಳದ್ದು ಪ್ರಿಲಿಮ್ಸ್ ಮುಗ್ದಿದ್ದ ದಿನ ಸಂಜೆ ನಾವು ರೀಫಂಡ್ ಮಾಡ್ತೀವಿ. ಸೊ ಅಂಡ್ ಅವತ್ತಿನ ದಿನದ ಫಿನಾಲೆ ದಿನದ 6 ತಂಡಗಳು ಏನ್ ಸೆಲೆಕ್ಟ್ ಆಗ್ತಾರೆ, ಆ ತಂಡಗಳ ಊಟೋಪಚಾರ ಏನ್ ಕಂಪ್ಲೀಟ್ಲಿ ಹಾಸ್ಪಿಟಾಲಿಟಿ ಇದೆ, ಅದಕ್ಕೆ ಯಾವುದೇ ರೀತಿಯಾದಂತ ಚಾರ್ಜಸ್ ಮಾಡೋದಿಲ್ಲ. ಅದನ್ನ ನಮ್ಮ ತಂಡನೇ ಬೇರೆ, BSPF ತಂಡ ಏನಿದೆ, ಪ್ರವರ ಮತ್ತು ಅಶೋಘೋಷ ಮತ್ತೆ ಮಂಜು ನಾರಾಯಣ್ ನಾವೇನಿದೀವಿ, ಸಚಿನ್ ಎಲ್ಲ, ನಮ್ಮ ತಂಡನೇ ಅದನ್ನ ಬೇರೆ ಮಾಡುತ್ತೆ. ಸೊ ಇದು ಒಂದು ಸಿಂಪಲ್ ಫಾರ್ಮ್ಯಾಟ್. ಸೊ ನಾ ಹೇಳಿದ್ನಲ್ಲಾಗ್ಲೇ, pravaratheatre.org/BSPF 2024 ಅಲ್ಲಿ ಗೂಗಲ್ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಗೂಗಲ್ ಫಾರ್ಮ್ಸ್, ಅಲ್ಲೂ ಕೂಡ ರಿಜಿಸ್ಟರ್ ಮಾಡಬಹುದು. ಇಲ್ಲಾಂದ್ರೆ ನಾನು ನಂಬರ್ ಹೇಳ್ತೀನಿ ಈಗ ಕ್ವಿಕ್ ಆಗಿ. ಸೊ 9686869676 ಇದು ಪ್ರವರ ಥಿಯೇಟರ್ ನಂಬರ್, ಗೂಗಲ್ ಮಾಡಿದ್ರು ಸಿಗುತ್ತೆ. ಸೊ ಇದಕ್ಕೂ ಕೂಡ ಕಾಲ್ ಮಾಡಿ ಸಂಪರ್ಕ ಮಾಡಿ. ಜೊತೆಗೆ ನಿಮ್ಗೆ ನಾಟಕೋತ್ಸವದಲ್ಲಿ ಭಾಗವಹಿಸಕ್ಕಾಗ್ಲಿಲ್ಲ, ನಾನು ನಾಟಕ ನೋಡ್ಬೇಕು ಅಂತಂದ್ರೆ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಸಿಗುತ್ತೆ, ಟಿಕೆಟ್ ತಗೊಂಡ್ ಬಂದು ನೋಡ್ಬೋದು. ಅಥವಾ ವೆನ್ಯೂಲ್ ಕೂಡ ಟಿಕೆಟ್ ಸಿಗುತ್ತೆ, ಅಲ್ಲೂ ಕೂಡ ಬಂದು ನೋಡ್ಬೋದು. ಜೊತೆಗೆ ಹಾಗೆ ಯಾರಾದ್ರೂ ನಾಟಕೋತ್ಸವ ಪಾರ್ಟಿಸಿಪೇಟ್ ಮಾಡಕ್ ಆಗ್ತಿಲ್ಲ, ಅಲ್ಲಿಗೂ ಬರಕ್ ಆಗ್ತಿಲ್ಲ ಅಂತಂದಾಗ ಸ್ಪಾನ್ಸರ್ ಮಾಡ್ಬೋದು. ಬೇಕಾದ್ರೂ ಆ ತರದ ಏನಾದ್ರು ಅವಕಾಶ ಇದ್ದಾಗ ಮಾಡ್ಬೋದು. ಅಥವಾ ಅವರು ಒಂದಷ್ಟು ಟಿಕೆಟ್ ಗಳನ್ನ ಕಳಿಸ್ಕೊಡ್ ಜೊತೆಗೆ ವಾಲಂಟಿಯರ್ ಕೆಲಸ ಮಾಡ್ತೀನಿ ನಾನು ಅಂದಾಗ ಕೂಡ ನಮ್ಮನ್ನ ಸಂಪರ್ಕ ಮಾಡಬಹುದು. ಅದಕ್ಕೇನು ತೊಂದರೆ ಇರೋದಿಲ್ಲ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಥಿಯೇಟರ್ ಅಲ್ಲಿ ಬಿಗಿನರ್ಸ್ ಇರ್ತಾರೆ, ವಾಲಂಟಿಯರ್ ಆಗಿ ಯಾರಾದ್ರೂ ಮಾಡ್ತೀವಿ ಅಂದ್ರೆ ದೇ ಆರ್ ಆಲ್ವೇಸ್ ವೆಲ್ಕಮ್. ಈಗ ಸುಮಾರು ಜನ ಇಂಟ್ರೆಸ್ಟರ್ಸ್ ಬಂದಿದ್ದಾರೆ, ಸೊ ದೇ ಆರ್ ಆಲ್ಸೋ ವೆಲ್ಕಮ್. ಸೊ ಈ ಫೆಸ್ಟಿವಲ್ ನಾವು ಹೇಗ್ ಮಾಡ್ತಾ ಬಂದಿದೀವಿ ಅಂದ್ರೆ, ಕಾಲಕ್ರಮೇಣ ಇದನ್ನ ಒಂದು BSPF ಒಂದು ಆರ್ಗ್ ಆಗಿ ಒಂದು ಒಳಗೊಳ್ಳುವಿಕೆನ ಇಂಪ್ರೂವ್ ಮಾಡ್ಲಿಕ್ಕೆ, ಅಂದ್ರೆ ಈಗ ಥಿಯೇಟರ್ ಫೆಟರ್ನಿಟಿನ ಇಲ್ಲಿ ಅವಾರ್ಡ್ಗಳು ಸ್ಪಾನ್ಸರ್ ಮಾಡ್ತಿರೋದು ಆಲ್ಮೋಸ್ಟ್ ಥಿಯೇಟರ್ ಅಲ್ಲಿ ಇರೋರು, ಜೊತೆಗೆ ಥಿಯೇಟರ್ ನ ಇಷ್ಟಪಡುವಂತವ್ರು ಒಂದು ಪೇಟ್ರನ್ಶಿಪ್ ನ ಮಾಡ್ತಾ ಬಂದಿದೆ ಪ್ರತಿ ವರ್ಷ. ಉದಾಹರಣೆ ಕೊಡ್ಬೇಕಾದ್ರೆ ಬಿ ಸುರೇಶ್ ಸರ್ ಏನಿದ್ದಾರೆ, ರಂಗ ನಿರ್ದೇಶಕರು, ಅವರು ಒಂದು ಅವಾರ್ಡ್ ನ ಪೇಟ್ರನ್ಶಿಪ್ ಮಾಡ್ತಾರೆ, ಅವ್ರು ಸ್ಪಾನ್ಸರ್ ಮಾಡ್ತಾರೆ. ಅಭಿಷೇಕ್ ಅಯ್ಯಂಗಾರ್ ಏನಿದ್ದಾರೆ, ಅವರು ಅತ್ಯುತ್ತಮ ಕತೆ ಅವಾರ್ಡ್ ನ ಪೇಟ್ರನ್ಶಿಪ್ ತಗೊಂಡಿದ್ದಾರೆ. ಅಂದ್ರೆ ಪ್ರತಿ ವರ್ಷ ಅವರೇ ಇದನ್ನ ಆ ಅವಾರ್ಡ್ಗೆ ಏನು ನಾವು ಕ್ಯಾಶ್ ಪ್ರೈಸ್ ಕೊಡ್ತೀವಿ, ಅದನ್ನ ಅವರೇ ಸ್ಪಾನ್ಸರ್ ಮಾಡ್ತಾರೆ. ಜೊತೆಗೆ ನಮ್ಮ ಗುಂಡಣ್ಣವರು ಹಿರಿಯ ರಂಗಕರ್ಮಿ, ಈ ವರ್ಷದಿಂದ ಅವರು R ನಾಗೇಶ್ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ ವಹಿಸ್ಕೊಂಡಿದ್ದಾರೆ. ಸಂಚಾರಿ ವಿಜಯ್ ಅವರ ಹೆಸರಲ್ಲಿ ದಕ್ಷ ಅಕಾಡೆಮಿ ದಿಲೀಪ್ ಅಂತ ಹೇಳಿ, ಅವರು ರಂಗಭೂಮಿ ಕಲಾವಿದರು, ದಕ್ಷ ಅಕಾಡೆಮಿ ಪ್ರಿನ್ಸಿಪಲ್ ಅವರು, ಸೊ ಅವರು ವಹಿಸ್ಕೊಂಡಿದ್ದಾರೆ. ಉಮಾಶ್ರೀ ಅವರ ಹೆಸರು ಕೊಡುವಂತ ಅತ್ಯುತ್ತಮ ನಟಿ ಪ್ರಶಸ್ತಿನ ಬೇಲೂರು ರಘುನಂದನ್ ಅವರು ಬರಹಗಾರರು ನಿರ್ದೇಶಕರು, ಅವರು ವಹಿಸ್ಕೊಂಡಿದ್ದಾರೆ. ಹಾಗೆ ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಭಿತ್ತಿ ಚಿತ್ರ ವಿನ್ಯಾಸ ಬರ್ತಾರೆ, ಭಿತ್ತಿ ಪತ್ರ ನಾವೇನ್ ಪೋಸ್ಟ್ ಅಂತ ಕರಿತೀವಿ, ಸೊ ಅದಕ್ಕೂ ಕೂಡ ನಾವು ಒಂದು ಅವಾರ್ಡ್ ಇಟ್ಟಿದೀವಿ. ಬಿಕಾಸ್ ಆ ಅವಾರ್ಡ್ ಸಾಮಾನ್ಯವಾಗಿ ಡಿಸೈನ್ ಅಂದಾಗ ನಾಟಕಕ್ಕೆ ಜನರನ್ನ ಕರೆತರ್ಲಿಕ್ಕೆ, ನಮ್ಮ ನಾಟಕಗಳಿಗೆ ಬಹಳ ಮುಖ್ಯ ಆಗಿರುತ್ತೆ. ಅದಕ್ಕೊಂದು ನಾವು ಒಂದು ಗೌರವ ಸಲ್ಲಿಸೋಕೆ ಅದನ್ನ ಗುರುರಾಜ್ ಕ್ಯಾತ್ನಳ್ಳಿ ಅಂತ ಪಾಂಡುಪುರದ ಫೋಟೋಗ್ರಾಫರ್ ಅಲ್ಲಿರ್ತಾರೆ, ಸೊ ಅವರು ಅದನ್ನ ಸ್ಪಾನ್ಸರ್ ಪೇಟ್ರನ್ಶಿಪ್ ತಗೊಂಡಿದ್ದಾರೆ. ಜೊತೆಗೆ ನಾಟಕದ ಡಿಸೈನ್, ನಾನು ಆಗ್ಲೇ ಹೇಳಿದಾಗೆ ಈ ಅನ್ಐಡೆಂಟಿಫೈಡ್ ಏರಿಯಾಗಳು ಎಷ್ಟೊಂದು ಇರ್ತದಲ್ಲ, ನಾಟಕಕ್ಕೆ ಒಂದು ಡಿಸೈನ್ ಅಂತ ಇರುತ್ತೆ. ರಂಗ ಪರಿಕರಗಳನ್ನ ಬಿಟ್ಟು ವಿನ್ಯಾಸ, ನಾಟಕದ ವಿನ್ಯಾಸ ಓವರ್ ಆಲ್ ಅದನ್ನ ಅರುಣ್ ಮೂರ್ತಿ ಅವರು ನಟರು ಕೂಡ, ಜೊತೆಗೆ ಬೆಳಕು ತಜ್ಞರು, ಸೊ ಅವರು ಅದನ್ನ ಪೇಟರ್ಶಿಪ್ ತಗೊಂಡಿದ್ದಾರೆ. ಸೊ
ಪ್ರತಿಯೊಂದು ಅವಾರ್ಡ್ನು ನಾವು ಓವರ್ ಆಲ್ ಒಂದು ಪೇಟರ್ನ್ಶಿಪ್ ತರ ಕೊಟ್ಟು ಪ್ರತಿ ವರ್ಷ ಅವರೇ ಅದನ್ನ ಸ್ಪಾನ್ಸರ್ ಮಾಡ್ತಾ, ಮೊದಲನೇ ವರ್ಷ ಯಾರು ಇರ್ಲಿಲ್ಲ, ಬಹುಶಃ 2ನೇ ವರ್ಷದಿಂದ ಅದು ಸ್ಟಾರ್ಟ್ ಆಗಿ ಈಗ ಸ್ವಇಚ್ಛೆಯಿಂದ ಎಲ್ಲರೂ ಮುಂದೆ ಬಂದಿದ್ದಾರೆ. ಜೊತೆಗೆ ನಾವು ಯಾರನ್ನೇ ನಮ್ಮ ಸ್ಪಾನ್ಸರ್ಸ್ ಆಗಿರ್ಲಿ, ಯಾರನ್ನೇ ಕೇಳಿದಾಗ್ಲೂ ಒಂದೊಂದು ವಿಭಾಗಗಳನ್ನ ಅವ್ರಿಗೆ ವಹಿಸ್ಕೊಡ್ತೀವಿ, ನೀವು ಇಂಥದ್ ಕೊಡ್ಸಿ ಅಂದಾಗ. ಸೊ ಇದರಿಂದ ನಮಗೆ ಅದೊಂದು ಕಲೆಕ್ಟಿವ್ ಎಫರ್ಟ್ ಕೂಡ ಸೇರುತ್ತೆ, ಅಂಡ್ ಎಲ್ರಿಗೂ ಆ ಬಿಲಾಂಗಿಂಗ್ನೆಸ್ ಫೀಲ್ ಆಗುತ್ತೆ. ನಾವು ಒಂದೇ ಉದ್ದೇಶದಿಂದ ಎಲ್ಲರೂ ಸೇರ್ಸ್ಕೊಂಡ್ ಮಾಡೋಣ ಅಂತ ಹೇಳಿ ಈ ತರ ಒಂದು ಪ್ಲಾನ್ ಇಟ್ಟಿದ್ದೀವಿ. ಅಂಡ್ ಆಸ್ ಎ ಆರ್ಗನೈಸರ್ಸ್ ನಮಗೂ ಕೂಡ ಯಾವ್ದನ್ನು ಹೊರೆ ಬರಬಾರ್ದು ಅನ್ನೋ ಒಂದು ಉದ್ದೇಶ ಕೂಡ. ಸೊ ನಾ ಆಗ್ಲೇ ಹೇಳ್ತಿದ್ದಂಗೆ ಅದನ್ನ ಕಂಟಿನ್ಯೂ ಮಾಡ್ತಾ, ಈ ಒಂದು ಫೆಸ್ಟಿವಲ್ ನಡಿಬೇಕಾದ್ರೆ ಜಾಗ ಬಹಳ ಮುಖ್ಯ ಆಗುತ್ತೆ, ಯಾವ ಸ್ಪೇಸ್ ಅಲ್ಲಿ ಮಾಡ್ತೀವಿ, ಅಲ್ಲಿನ ಸಂಪನ್ಮೂಲ ಬಹಳ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾರನ್ನ ಅಪ್ರೋಚ್ ಮಾಡ್ಬೇಕು ಅಂದಾಗ ಸಾಕಷ್ಟು ವರ್ಷಗಳಿಂದ ನಮ್ಗೆ ಒಡನಾಟ ಇತ್ತು. ಪ್ರಭಾತ್ ಆಡಿಟೋರಿಯಮ್ಸ್ ಜೊತೆಗೆ ವಿಜಯ್ ಸರ್ ಆಗಿರ್ಬೋದು, ವರ್ಷಿಣಿ ಪ್ರಭಾತ್ ಅವರು ಕೂಡ ರಂಗ ಕಲಾವಿದ್ರು, ಭರತನಾಟ್ಯಂ ಡ್ಯಾನ್ಸರ್ ಕೂಡ. ಸೊ ನಾವು ಅವ್ರ ಹತ್ರ ಅಪ್ರೋಚ್ ಮಾಡಿದ್ವಿ. ನಾನು ನಂದೀಶ್ ಫಸ್ಟ್ ಮಾತಾಡಿ, ಬಿಕಾಸ್ ಬೆಂಗಳೂರಲ್ಲಿ ತುಂಬಾ ಸ್ಪೇಸಸ್ ಗಳಿದಾವೆ. ಸೊ ವರ್ಷಿಣಿ ಹತ್ರ ಹೋಗಿ ಮಾತಾಡಿದಾಗ ಈ ತರ ಒಂದು ಪ್ಲಾನ್ ಮಾಡ್ತಿದ್ದಾರೆ. ಅವರು ತುಂಬಾ ಖುಷಿ ಪಟ್ರು. ಓಕೆ, ಅಲ್ಲಿ ಇಂಥ ಆಕ್ಟಿವಿಟೀಸ್ ಆದ್ರೆ ನಮಗೂ ಖುಷಿ ಆಗುತ್ತೆ. ಅಂಡ್ ದಿಸ್ ಇಸ್ ಸಮಥಿಂಗ್, ಯಾಕಂದ್ರೆ ನಾವು ಮಾಡಿದ್ದು ಕೋವಿಡ್ ಟೈಮ್ ಅಲ್ಲಿ ಬಿಗಿನಿಂಗ್ ಶುರು ಮಾಡಿದ್ದು. ಮೋಸ್ಟ್ ಆಫ್ ಇಟ್ ಇಸ್ ಲೈಕ್ ರಿಜುನೇಟಿಂಗ್. ಸೊ ಹಾಗಾಗಿ ನೀವು ನಮ್ಮ ಪ್ರಭಾತ್ ಸ್ಪೇಸ್ ಅಲ್ಲೇ ಮಾಡಿ ಅಂತ ಹೇಳಿ ಅವಾಗ ನಮಗೆ KEA ಪ್ರಭಾತ್ ಇದೆ ಬಸವೇಶ್ವರ ನಗರಲ್ಲಿ. ಸೊ ಆಡಿಟೋರಿಯಂ ನಮಗೆ ಉಚಿತವಾಗಿ ಕೊಟ್ಟರು. ಅದು ಬಹಳ ಮುಖ್ಯ, ಯಾಕಂದ್ರೆ 2 ದಿನಗಳ ಕಾಲ ಒಂದು ಪ್ರಿಲಿಮ್ಸ್ಗೆ ಒಂದು ಫಿನಾಲೆಗೆ ಅವರು ಜೊತೆಯಲ್ಲಿ ನಿಂತು ಆಡಿಟೋರಿಯಂನ ಟೆಕ್ನಿಷಿಯನ್ಸ್ ಎಲ್ಲ ಅವರು ಸ್ಪಾನ್ಸರ್ ಮಾಡಿದ್ರು. ಬಟ್ ಅದಾದ ನಂತರ ಅಲ್ಲಿಂದ ಇಲ್ಲಿವರೆಗೂ 21, 22, 23 ಇನ್ಕ್ಲೂಡಿಂಗ್ 24, ಸೊ 4 ಎಡಿಷನ್ ಅಲ್ಲಿ ಪ್ರಭಾತ್ ಆಡಿಟೋರಿಯಮ್ಸ್, ಅಶ್ವಿನಿ ವಿಜಯ್ ಅವರಿಬ್ರು, ವಿಜಯ್ ಸರ್ ಇಬ್ರು ಕೂಡ ನಮ್ಮ ಜೊತೆಲಿದ್ದಾರೆ. ಅವ್ರ ಸಂಸ್ಥೆ ಫುಲ್ ಸಪೋರ್ಟ್ ಆಗಿ ನಿಂತಿದೆ. 21 ಅಲ್ಲಿ ನಮ್ಗವರು KEA ಪ್ರಭಾತ್ ಕೊಟ್ಟರು, 22, 23 ಕಲಾಸೌಧ ಕೊಟ್ಟರು. ಈಗ 24 ಅಲ್ಲಿ ಪ್ರಭಾತ್ ಅವರ ಹೊಸ ಆಡಿಟೋರಿಯಂ ಬಂದಿದೆ. ಸೊ ಒನ್ ಆಫ್ ದ ಫಂಟಾಸ್ಟಿಕ್ ಆಡಿಟೋರಿಯಮ್ಸ್, ಒಂದು 550 ಕೆಪಾಸಿಟಿ ಇರುವಂತಹ ದೊಡ್ಡ ಆಡಿಟೋರಿಯಂ. ಇನ್ಫ್ಯಾಕ್ಟ್ ಆಡಿಟೋರಿಯಂ ನಾವು ಬುಕ್ ಮಾಡ್ತೀವಿ ಅಂದ್ರೆ ಬಹಳ ಕಷ್ಟ ಆಗಿರೋದು. ನಾನು ನಿಜ ಹೇಳ್ಬೇಕಂದ್ರೆ, ಅದು ಚೌಡಯ್ಯ ಮೆಮೋರಿಯಲ್ ಹಾಲ್ ಇದೆ, ಆ ಒಂದು ಲ್ಯಾಂಡ್ಸ್ಕೇಪ್ ಇರುವಂತಹ ಆಡಿಟೋರಿಯಂ ಸ್ಕೇಲ್ ಅಲ್ಲಿ ಇದೆ ಇದು. ಸೊ ಪ್ರಭಾತ್ ಕಲಾ ಸಂಭ್ರಮ ಅಂತ, ಇದು ಕಿಡ್ವಾಯ್ ಹಾಸ್ಪಿಟಲ್ ಪಕ್ಕದಲ್ಲಿ ಒಂದು ಗೇಟ್ ಇದೆ, ಒಂದು ಗೇಟ್ ಇದೆ, ಬಾಲಾ ಅಕಾಡೆಮಿ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಅಲ್ಲಿ ಆಡಿಟೋರಿಯಂ ಇದೆ, ಬ್ಯೂಟಿಫುಲ್ ಆಡಿಟೋರಿಯಂ. ಸೊ ಅವರೇ ಇದನ್ನ ಅಲ್ಲಿಗೆ ಮೂವ್ ಮಾಡಿ ಹೊಸ ಆಡಿಟೋರಿಯಂ ಜನಕ್ಕೂ ಗೊತ್ತಾಗುತ್ತೆ. ಬಟ್ ನಾವ್ ಹೇಳಿದ್ವಿ ನಿಮ್ಗೆ ಖರ್ಚು ವೆಚ್ಚ ಜಾಸ್ತಿ ಆಗ್ಬಿಡುತ್ತೆ, ಬಿಕಾಸ್ ತುಂಬಾ ದೊಡ್ಡ ಆಡಿಟೋರಿಯಂ ಮೇಂಟೆನೆನ್ಸ್ ಅಂತಲ್ಲ, ಡಿಸೈಡ್ ಇಲ್ಲ, ಫೆಸ್ಟಿವಲ್ ಚೆನ್ನಾಗಾಗ್ಲಿ, ವಿ ಆರ್ ವಿತ್ ಯು ಅಂತ ಹೇಳಿ ಈ ವರ್ಷದಿಂದ ನಾವು ಫೆಸ್ಟಿವಲ್ ನ ಅಲ್ಲಿ ಮಾಡ್ತಾ ಇದೀವಿ. ಸೊ ಅವ್ರನ್ನ ನಾನು ನೆನ್ಸ್ಕೊಳ್ಳೇಬೇಕು, ಬಿಕಾಸ್ ಪ್ರವರ ಅಶ್ವಘೋಷ ಅಥವಾ ನಮ್ಮ ಮಂಜುನಾರಾಯಣ್, ನಮ್ಮ ಟೆಕ್ನಿಕಲ್ ಟೀಮ್, ಅವರು ಮಂಜುನಾರಾಯಣ್ ಅವ್ರದ್ದು ಗೀಜಿಗ ಅಂತ ಒಂದು ತಂಡ ಇದೆ, ಅವರೆಲ್ಲ ಟೆಕ್ನಿಷಿಯನ್ಸ್ ಸೇರಿ ಒಂದು ತಂಡ ಮಾಡಿರೋದು. ಸೊ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವೋ, ನಾವೆರಡು ತಂಡ, ಆ ತಂಡ ಪ್ರಭಾತ್ ಆಡಿಟೋರಿಯಮ್ಸ್ ಕೂಡ ಅಷ್ಟೇ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಒಂದಷ್ಟು ಜನ ಅಂದ್ರೆ ನಾನು ಅವಾಗ್ಲೇ ಹೇಳ್ತಾ ಹೋದಾಗ, ಪ್ರತಿ ಸಲಿನೂ ಯಾರೋ ಒಬ್ರು ಸ್ಪಾನ್ಸರ್ ಅಪ್ರೋಚ್ ಮಾಡಿರ್ತೀವಿ. ಥಿಯೇಟರ್ ಅಂದ್ರೆ ಒಂದೇ ಒಂದು, ನಾವ್ ಇದನ್ನ ಹೇಳಲೇಬೇಕು, ಯಾಕಂದ್ರೆ ಎಲ್ಲರಿಗೂ ಒಟ್ಟಿಗೆ ಥ್ಯಾಂಕ್ಸ್ ಹೇಳ್ಬಿಡ್ಬೇಕು. ನಂದೀಶ್ಗೂ ಗೊತ್ತು, ಒಂದು ಶಾರ್ಟ್ ಫಿಲಮ್ ಅಲ್ಲೋ ಅಥವಾ ಟಿವಿ ಚಾನಲ್ ಅಲ್ಲೋ ಯಾವ್ದೋ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಏನೋ ಆದಾಗ ಸ್ಪಾನ್ಸರ್ಶಿಪ್ ನ ಹುಡ್ಕಕ್ ಹೋಗ್ತೀವಿ. ನಾವು ಅವ್ರಿಗೆ ಹೇಳ್ಬೋದು, ನಿಮ್ಮ ಸಿನಿಮಾದಲ್ಲಿ ನಿಮ್ ಲೋಗೋ ಹಾಕ್ತೀವಿ, ಇಷ್ಟು ಲಕ್ಷ ಜನ ನೋಡ್ತಾರೆ. ಬಟ್ ನಮ್ಮ ಫೆಸ್ಟಿವಲ್ಗೆ ನಾವು 550 ಜನ ತುಂಬಿಸ್ಬೋದು, ಯಾಕಂದ್ರೆ ನಾವು ಯಾವ್ದು ರೆಕಾರ್ಡ್ ಮಾಡಿ ಹಾಕೋದಿಲ್ಲ, ಏನೋ ಇಲ್ಲ. 500 ಜನ ನಮ್ ಆಡಿಯನ್ಸ್ ಕೆಪಾಸಿಟಿ. ನಾವು ಸ್ಪಾನ್ಸರ್ ನೋಡಕ್ ಹೋದಾಗ ನಮಗೆ ಯಾವ್ದು ಆತರ ಇದಿಲ್ಲ, ನಮ್ ಬ್ಯಾನರ್ ಅಲ್ಲಿ ಲೋಗೋ ಹಾಕ್ತಿವಿ, 500 ಜನಕ್ಕೆ ರೀಚ್ ಆಗುತ್ತೆ, ಇಟ್ಸ್ ಅ ವೆರಿ ಸ್ಮಾಲ್ ನಂಬರ್ ಅವ್ರಿಗೆ. ಸೊ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಇಷ್ಟು ವರ್ಷ ಯಾರು ನನಗೆ ವೈಯಕ್ತಿಕವಾಗಿ ಪ್ರವರ ಸಪೋರ್ಟ್ ಮಾಡಿದ್ರೆ, ಅಥವಾ ಅಶೋಕ್ ಸಪೋರ್ಟ್ ಮಾಡಿದ್ರೆ, ಅಥವಾ BSPF ಆಸ್ ಎನ್ ಎಂಟಿಟಿ ಸಪೋರ್ಟ್ ಮಾಡಿದ್ರೆ, ಬಹುಶಃ ಯಾವುದೇ ಆ ಸ್ಪಾನ್ಸರ್ಶಿಪ್ ನ ಮೈಂಡ್ ಅಲ್ಲಿ ಇಟ್ಕೊಂಡು, ಅಯ್ಯೋ ಇಲ್ಲಿ ನನ್ ಲೋಗೋ ಬಂದ್ರೆ ಅಥವಾ ನನ್ನ ಕರೀತಾರೆ, ಬಹುಶಃ ಯಾರು ಆ ತರ ಆಲೋಚನೆಗಳಿಂದ ನಮಗ್ ಸಪೋರ್ಟ್ ಮಾಡಿಲ್ಲ. ಎಲ್ರೂ ರಂಗಭೂಮಿ ಮೇಲಿರೋ ಪ್ರೀತಿಗೆ, ಅಥವಾ ಕಲಾವಿದರಿಗಿರೋ ಪ್ರೀತಿಗೆ, ಅಥವಾ ಅವರ ಈ ಒಂದು ಆರ್ಟ್ ಫಾರ್ಮ್ ಮೇಲಿರುವಂತಹ ವಿಶ್ವಾಸಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಕನ್ನಡ ಲೋಕ ವಸಂತ್ ಅವರು, ಕನ್ನಡ ಲೋಕ ಸಂಸ್ಥೆ ನಮಗೆ ಮೊದಲನೇ ವರ್ಷದಿಂದನೂ ಜೊತೆಲಿ ನಿಂತಿದ್ದಾರೆ. ಆಮೇಲೆ ಪೆಂಟಗನ್ ಸ್ಪೇಸ್ ಅಂತ ಒಂದು ಸಂಸ್ಥೆ, ಜಗ್ಲಿ ತಿಂಡಿ ಸತತವಾಗಿ 3 ವರ್ಷ ನಮ್ಗೆ ಊಟದ ವ್ಯವಸ್ಥೆ ಮಾಡಿಕೊಟ್ರು. ಹಾಗೆ ಇನ್ನ ಸುಮಾರು ಜನ ಇದ್ದಾರೆ, ನಾನು ಹೆಸರು ಹೇಳ್ತಾ ಹೋದ್ರೆ, ಲಕ್ಷ್ಮೀ ಮುದ್ರಣಾಲಯದವರು ನಮಗೆ ಪ್ರಿಂಟ್ ಸ್ಪಾನ್ಸರ್ ಮಾಡ್ಕೊಂಡು. ಲಕ್ಷ್ಮೀ ಮುದ್ರಾಲಯ ನಮಗೆಲ್ಲ ತಿಳಿದಿರಂಗೆ ತುಂಬಾ ಹಳೆಯ ಒಂದು ಪ್ರಿಂಟಿಂಗ್ 47 ವರ್ಷದ ಸಂಸ್ಥೆ ಅದು. ಅವರು ನಮಗೆ ಪ್ರಿಂಟ್ ರಿಲೇಟೆಡ್ ಏನೇ ಇದ್ರು, ಬ್ಯಾನರ್ ಅಥವಾ ಪೋಸ್ಟರ್ಸ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಈ ವರ್ಷ ಅವರು ನಮ್ಗೆ ಇನ್ನ ದೊಡ್ಡದಾಗಿ ಏನಾದ್ರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನ ಏನೋ ಅಂತ ಹೇಳಿಲ್ಲ, ಬಟ್ ದೇ ವಾಂಟ್ ಟು ಗೆಟ್ ಇನ್ ಸಮಥಿಂಗ್ ಬಿಗ್. ಸ್ಪಾನ್ಸರ್ಶಿಪ್ ಟ್ರೈ ಮಾಡಿದ್ವಿ, ಏನಾದ್ರು ಸ್ಪಾನ್ಸರ್ ಮಾಡ್ತೀನಿ, ಅವಾರ್ಡ್ ನ ಅಥವಾ ಊಟನ ಏನೋ ಒಂದು ಅಂತ ಹೇಳ್ತಿದ್ದಾರೆ. ವಿಲ್
ಟು ಸಿ ದಟ್. ಸೊ ಆತರ ಪ್ರತಿಯೊಬ್ಬರು ನಮ್ಗೆ 2 ವರ್ಷ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಜಾಯಿಂಟ್ ಡೈರೆಕ್ಟರ್ ಇವಾಗ ಬನಶಂಕರಿ ವಿ ಅಂಗಡಿ ಅಂತಿದ್ದಾರೆ. ಸೊ ಮೇಡಮ್ ಕೂಡ 2 ವರ್ಷಗಳಿಂದ ಸಂಸ್ಥೆ ಇಲಾಖೆ ಕಡೆಯಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ. 2022, 2023 ಈ ತರ ಕಾರ್ಯಕ್ರಮಗಳು ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಮಾರಲ್ ಸಪೋರ್ಟ್ ಕೂಡ ಕೊಟ್ಟು ನಮಗೆ ಇದಕ್ಕೆ ಒಂದು ಸಣ್ಣ ಸ್ಪಾನ್ಸರ್ಶಿಪ್ ಕೊಟ್ಟು, ಅಂದ್ರೆ ಪ್ರದರ್ಶನ ನಾಟ್ ಎ ಬಿಗ್ ಸ್ಪಾನ್ಸರ್ ಬಟ್ ಒಂದು ಪ್ರದರ್ಶನ ಪ್ರಾಯೋಜನೆ ಅಂತೇಳಿ ಎಷ್ಟು ಅದು ಒಂದು ಚೌಕಟ್ಟಿದೆ, ಆ ಚೌಕಟ್ಟಿನಲ್ಲಿ ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 2022-23 ಕೂಡ ಸಣ್ಣ ಸಹಕಾರ ನಮಗೆ ಅಲ್ಲಿಂದ ಸಿಕ್ಕಿದೆ. ಅದು ಬಿಟ್ಟು ಐ ಥಿಂಕ್ ಇನ್ನ ಸಾಕಷ್ಟು ಜನ ಇದ್ದಾರೆ, ನಾನು ಹೆಸರು ಮಿಸ್ ಮಾಡ್ತಾ ಹೋಗ್ಬಿಡ್ತೀನಿ. ಸೊ ಮಿಸ್ ಆಗಿದ್ರೆ ಕ್ಷಮೆ ಇರಲಿ. ಹಾಗಾಗಿ ಎಲ್ಲಾ ಸ್ಪಾನ್ಸರ್ಸ್ ಒಂಥರ ಥಿಯೇಟರ್ ಮೇಲಿರೋ ಪ್ರೀತಿಗೆ ಸ್ಪಾನ್ಸರ್ ಮಾಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಇಷ್ಟೊಂದೆಲ್ಲ ಆಕ್ಟಿವಿಟೀಸ್ ಮಾಡ್ತೀರಾ. ಈ ನಾಟಕೋತ್ಸವ ಬಿಟ್ಟು ನೀವು ಟ್ರೈನಿಂಗ್ ಕೊಡ್ತೀವಿ ಇಂಟ್ರೆಸ್ಟೆಡ್ ಜನಕ್ಕೆ ಅಂತ ಕೂಡ ಹೇಳಿದ್ರಿ. ಇನ್ ಕೇಸ್ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಅಫ್ಕೋರ್ಸ್ ನೀವು ಆಗ್ಲೇ ನಂಬರ್ ಹೇಳಿದ್ರಿ, ಬಟ್ ಆ ಫೋನ್ ನಂಬರ್ ಬಿಟ್ಟು ನಿಮ್ದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಏನಿದೆ, ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಆ ಡೀಟೇಲ್ಸ್ ಇಲ್ಲಿ ಕೊಟ್ರೆ ಪ್ರಾಬ್ಲಿ ಜನಕ್ಕೆ ಹೆಲ್ಪ್ ಆಗತ್ತೆ ಅಂತ. ಓಕೆ, ನಾನು ಪ್ರವರ ಕೊಡ್ತೀನಿ, ಬಹುಶಃ ನಂದೀಶ್ ಅಶೋಕ್ ಶೇರ್ ಮಾಡ್ತಾರೆ. ಸೊ ನಮ್ಮ ವೆಬ್ಸೈಟ್ ಬಂದು pravaratheatre.org. ಸೊ ಗೂಗಲ್ ಅಲ್ಲಿ ಜಸ್ಟ್ ಪ್ರವರ ಥಿಯೇಟರ್ ಅಂತ ಹಾಕಿದ್ರೆ ಫಸ್ಟ್ ಅದೇ ಲಿಸ್ಟ್ ಆಗುತ್ತೆ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಪ್ರವರ ಥಿಯೇಟರ್, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಪ್ರವರ ಥಿಯೇಟರ್. ಸೊ ಎಲ್ಲಾ ಕಡೆನೂ. ಆಮೇಲೆ ನಮ್ಮ ವೆಬ್ಸೈಟ್ ಹೋದ್ರೆ ಅಲ್ಲಿ ಒಂದು ಫಾರ್ಮ್ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ತಂಡ ಜಾಯ್ನ್ ಆಗ್ಲಿಕ್ಕೆ ಅಂತ ಅಲ್ಲಿ ಫಿಲ್ ಮಾಡಿದ್ರೆ ನಮ್ಮ ಕೋಆರ್ಡಿನೇಟರ್, ತಂಡದ ಕೋಆರ್ಡಿನೇಟರ್ ರಾಜ್ ಅಥವಾ ಚೈತ್ರ ಅಂತ ಇರ್ತಾರೆ, ಇವರಿಬ್ಬರೊಬ್ರು ಸಂಪರ್ಕ ಮಾಡಿ ಡೀಟೇಲ್ಸ್ ತಗೊಳ್ತಾರೆ. ಅಂಡ್ ನಮ್ಮಲ್ಲಿ ಹೊಸಬ್ರು ಏನ್ ಬರ್ತಾರೆ ಯಾವುದೇ ರೀತಿಯ ಫೀಸ್ ಗೀಸ್ ತಗೊಳ್ಳಲ್ಲ, ಬಟ್ ಆ ಬದ್ಧತೆ ಬೇಕು, ಆ ಟ್ರೈನಿಂಗ್ ಪೀರಿಯಡ್ ಕಂಪ್ಲೀಟ್ ಮಾಡ್ಲೇಬೇಕು. ಸೊ ಆ ಬದ್ಧತೆನ ಇರೋರ್ಗೆ ಮಾತ್ರ ನಾವು ತಗೊಳ್ತೀವಿ. ನಮ್ಮಲ್ಲಿ ಹವ್ಯಾಸಿ ಮತ್ತೆ ಫುಲ್ ಟೈಮ್ ಇರುವಂತವ್ರು ವೃತ್ತಿಪರರು ಇದ್ದಾರೆ. ಬಟ್ ನೀವು ಪರ್ಸೆಂಟೇಜ್ ಅಂತ ಹೇಳಿದ್ರೆ ನಮ್ಮಲ್ಲಿ 70% ಹವ್ಯಾಸಿ ಕಲಾವಿದ್ರೆ ಇರೋದು, ಹೆಚ್ಚಿನವ್ರು ಅವರೇ ಇರೋದು. 30% ಫುಲ್ ಟೈಮ್ ಇರೋದು. ಫುಲ್ ಟೈಮ್ ಅಂದ್ರೆ ಜೊತೆಗೆ ಡಬ್ಬಿಂಗ್ ಬೇರೆ ಬೇರೆ ಇದರಲ್ಲಿ ತೊಡಗಿಸ್ಕೊಂಡಿರೋ, ಬಟ್ ಫುಲ್ ಟೈಮ್ ಇಂಟು ಆರ್ಟ್ ಇರೋರು. ಸೊ ಇದು ನಮ್ಮ ಪ್ರವರ ತಂಡದ ಡೀಟೇಲ್ಸ್. ಬಹುಶಃ ಅಶ್ವಘೋಷ ಅದು ನಂದೀಶ್ ಶೇರ್ ಮಾಡ್ತಾರೆ. ನಮ್ದು ಅಶ್ವಘೋಷ ಥಿಯೇಟರ್ ಟ್ರಸ್ಟ್ ಫೇಸ್ಬುಕ್ ಪೇಜು, ಇನ್ಸ್ಟಾಗ್ರಾಮ್ ಪೇಜು ಎಲ್ಲ ಸೇಮ್ ಅಶ್ವಘೋಷ ಥಿಯೇಟರ್ ಟ್ರಸ್ಟ್ ಅಂತ. ಸೊ ಈಗ ನಾವು ಜೂನ್ 16ರಿಂದ ಒಂದು ಹೊಸದಾಗಿ ಯಕ್ಷಗಾನ ಪ್ರೊಡಕ್ಷನ್ ತಗೊಳ್ತಾ ಇದ್ದೀವಿ. ಸೊ ಅದು ಬಹುಶಃ ಹವ್ಯಾಸಿ ರಂಗಭೂಮಿಯವರಿಗೆ ಯಕ್ಷಗಾನ ಅನ್ನೋದೇ ಒಂದು ಆರ್ಟ್ ಫಾರ್ಮ್ ತರ ಮಾಡ್ತಾ ಇದ್ದೀವಿ. ಸೊ ಅದು ಜೂನ್ 16ರಿಂದ ಶುರು ಆಗುತ್ತೆ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ರೆ ಬಂದು ಜಾಯ್ನ್ ಆಗ್ಬೋದು. ಓಕೆ, ಸೊ ಪ್ರೇಕ್ಷಕರೇ, ಇವ್ರು ಹೇಳಿದ್ದ ಅಷ್ಟು ಡೀಟೇಲ್ಸ್ ನಾವು ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀವಿ. ಇದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಹೋಗಿ ಕೂಡ ಚೆಕ್ ಮಾಡ್ಬೋದು. ಸರ್, ಇದಿಷ್ಟು ನಾವು ನಿಮ್ಮನ್ನ ಕೇಳ್ಬೇಕು ಅಂತ ಅನ್ಕೊಂಡಿದ್ದ ಪ್ರಶ್ನೆಗಳು. ಇದಿಷ್ಟು ಬಿಟ್ಟು ನೀವು ನಮ್ಮ ವೀಕ್ಷಕರಿಗೆ ಅಥವಾ ಕನ್ನಡಿಗರಿಗೆ ಏನಾದ್ರು ಹೇಳೋದಿದ್ಯಾ, ಏನಾದ್ರು ಮೆಸೇಜ್ ಕೊಡೋದಿದ್ಯಾ? ಅಲ್ಲ, ನಾವು ಪ್ರತಿ ನಾಟಕದ ಪ್ರತಿ ಶೋ ಅಲ್ಲಿ ಅಂದ್ರೆ ಕನ್ನಡ ನಾಟಕಗಳನ್ನ ರಂಗಭೂಮಿ ನೋಡಿ, ಕನ್ನಡ ಸಿನಿಮಾಗಳನ್ನ ನೋಡಿ ಅಂತಾನೆ ಹೇಳೋದು. ಸೊ ಪ್ರಾಬ್ಲಿ ಇಲ್ಲ ಅದನ್ನೇ ಹೇಳ್ಬೋದು. ಕಂಟಿನ್ಯೂ ಮಾಡಿ. ಸೊ ಕ್ವಿಕ್ ಆಗಿ ಫಸ್ಟ್ ಫೆಸ್ಟಿವಲ್ ಬಗ್ಗೆ ಹೇಳ್ಬೇಕಾದ್ರೆ ಈ ತರ ಫಾರ್ಮ್ಯಾಟ್ ಕನ್ನಡದಲ್ಲಿ ಬಹುಶಃ ಇರ್ಲಿಲ್ಲ. ಇದ್ರೂ ಕೂಡ ಅದು ಈ ತರ 4 ಅಥವಾ 5 ವರ್ಷ ಯಾವತ್ತೂ ಕಂಪ್ಲೀಟ್ ಆಗಿದ್ದಿಲ್ಲ. ಒಂದೊಂದು ಆವೃತ್ತಿ ಆಗ್ತಿತ್ತೇನೋ, ನಂಗಷ್ಟು ಮಾಹಿತಿ ಇಲ್ಲ, ತಪ್ಪಾಗ್ತದೆ ಅದ್ರ ಬಗ್ಗೆ ಹೇಳಿದ್ರೆ. ಬಟ್ ಕನ್ನಡದಲ್ಲಿ ಈ ತರ ಒಂದು ಫಾರ್ಮ್ಯಾಟ್ ನ ಇಂಟ್ರೊಡ್ಯೂಸ್ ಮಾಡಿರೋದೇ ಒಂದು ಸಿಂಗಲ್ ಅಂಬ್ರೆಲಾ ಕೆಳಗಡೆ ಮಲ್ಟಿಪಲ್ ಟೀಮ್ಸ್ ನ ಅಥವಾ ಒಂದೇ ಟಾಪಿಕ್ ಇಟ್ಕೊಂಡು ಹೇಗೆ ಮಲ್ಟಿಪಲ್ ವ್ಯೂ ಪಾಯಿಂಟ್ಸ್ ಡಿಫ್ರೆಂಟ್. ಇವಾಗ ನಾಟಕ ಅಂದಾಗ ರಂಗಭೂಮಿ ನಾಟಕಗಳಲ್ಲೇ ಎಷ್ಟೊಂದು ನಾಟಕಗಳ ಫಾರ್ಮ್ಸ್ ಇದೆಲ್ಲ, ಟೈಪ್ಸ್ ಆಫ್ ಪ್ಲೇಸ್, ಅಬ್ಸರ್ಡ್ ನಾಟಕ ಆಗಿರ್ಬೋದು, ಅಥವಾ ಪ್ರೊಸೆಷನ್ ನಾಟಕ ಆಗಿರ್ಬೋದು, ಅಥವಾ ರಿಯಲಿಸ್ಟಿಕ್ ನಾಟಕ ಆಗಿರ್ಬೋದು, ಬೀದಿ ನಾಟಕನ ಹಿಂಗೆ ಕೆಲವು ಸ್ಟೇಜ್ ಇಂಟಿಗ್ರೇಟ್ ಮಾಡಿರ್ತಾರೆ. ಆತರ ನೋಡಿದೀವಿ ನಾವು ಎಕ್ಸಾಂಪಲ್ಸ್. ಅಂದ್ರೆ ಆತರ ಮಾಡ್ಬೇಕು ಅಂತಲ್ಲ, ಬಟ್ ಅದು ಸಾಧ್ಯತೆಗಳಿದೆ. ಸೊ ಬೇರೆ ಬೇರೆ ಆರ್ಟ್ ಫಾರ್ಮ್ ಥಿಯೇಟರ್ ನಲ್ಲಿನೇ ಬೇರೆ ಬೇರೆ ಶೈಲಿಯ ಪ್ರಯೋಗಗಳಾಗ್ತವೆ. ಅಂಡ್ ಈ ಟಾಪಿಕ್ ನ ಪ್ರತಿ ವರ್ಷ 3 ವರ್ಷದಲ್ಲಿ ನೋಡಿದಾಗ್ಲೂ ನಾವು ಫೈನಲ್ ಆಗಿ ಬರ್ತಿದ್ದ 6 ನಾಟಕ ಯಾವ್ದು ಒಂದೇ ತರ ಇರ್ತಿರ್ಲಿಲ್ಲ. ಸೊ ಪ್ರೇಕ್ಷಕರಿಗೂ ಕೂಡ ಒಂದೇ ಅಂಬ್ರೆಲಾದಲ್ಲಿ ಒಂದೇ ವಿಷಯದ ಬಗ್ಗೆ ಹೇಗೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಗಳು ಕಾಣಿಸ್ತವೆ ಅಥವಾ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಕೂಡ ಒಂದು ಕುತೂಹಲ ಈ ಫೆಸ್ಟಿವಲ್ ಮೂಡಿಸುತ್ತೆ. ಅಂಡ್ ನಿಮಗೊಂದು ಏನ್ ಹೇಳ್ತಾರ, ಅದು ಡೈವರ್ಸಿಫೈಡ್ ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ ನನ್ಗೆ ಅನ್ಸುತ್ತೆ, ಯಾರು ಬರ್ತಾರೆ ಫೆಸ್ಟಿವಲ್ ನೋಡ್ಲಿಕ್ಕೆ. ಎರಡನೇದು, ಬಹುಶಃ ಇದು ಕನ್ನಡ ರಂಗಭೂಮಿಲಿ ಯಾರಿಗ್ ಗೊತ್ತಿಲ್ಲ ಅವ್ರಿಗೆ ಇದನ್ನ ಮಾಹಿತಿ ತಿಳಿಸ್ತಾ ಇದೀನಿ. ಎಲ್ಲಾ ಆಡಿಟೋರಿಯಂಗಳಲ್ಲೂ ಪ್ರತಿ ವಾರನೂ ನಾಟಕಗಳಾಗ್ತವೆ.
ಎರಡು ನಾಟಕಗಳಾಗಲ್ಲ ಅಂತ ಅನ್ಕೊಂಡಿದ್ರೆ ಅದು ತಪ್ಪಾದ ಮಾಹಿತಿ. ಸೊ ಪ್ರತಿಯೊಂದು ಆಡಿಟೋರಿಯಂ, ನೀವು ಎನ್ ಆರ್ ಕಾಲೋನಿಲಿ ಹೋಗಿರ್ಬೋದು, ಹನುಮಂತ್ ನಗರಲ್ಲಿ ಆಗಿರ್ಬೋದು, ನಾಗರಬಾವಿ, ಅಲ್ಲಲ್ಲಿ ಕೆಲವೊಂದು ಕಿರು ರಂಗಮಂದಿರಗಳಿದಾವೆ, ಕೆಲವು ಕಡೆ ಆಪ್ತ ರಂಗಮಂದಿರಗಳಿದಾವೆ, ಕೆಲವು ಕಡೆ ದೊಡ್ಡ ಥಿಯೇಟರ್ಗಳಿದಾವೆ. ಸೊ ಬಟ್ ಬೆಂಗಳೂರಲ್ಲಿ ಸಾಕಷ್ಟು ನಾಟಕ ತಂಡಗಳು ಆಕ್ಟಿವ್ ಇದಾವೆ. ನಾವು ಹೇಗೆ ಬಹುಶಃ ನಾನು ಇದನ್ನ ಮನವಿ ಅಂತ ನಾನು ರಿಕ್ವೆಸ್ಟ್ ತರ ಕೇಳ್ಕೊಳ್ತೀನಿ, ಅಥವಾ ಏನಾದ್ರೂ ಸರಿ. ಬಟ್ ಕನ್ನಡ ನಾಟಕಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ನೋಡ್ಲಿಕ್ಕೆ ಬರ್ತಿದ್ದಾರೆ. ನಾವು ಅದನ್ನ ಡಿನೈ ಮಾಡ್ಲಿಕ್ಕೆ ಆಗಲ್ಲ, ಪ್ರೇಕ್ಷಕರು ಬರ್ತಿಲ್ಲ ಅನ್ನೋದನ್ನ. ಬಟ್ ಏನಾಗ್ತಿದೆ, ಈ ಪಾಯಿಂಟ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಮುಂಚೆ 10 ನಾಟಕಗಳು ನಡೀತಿತ್ತು. ಸೊ ಪತ್ರಿಕೆಗಳಲ್ಲಿ ಒಂದ್ 6 ನಾಟಕ ಬರ್ತಿತ್ತು, ಮಾಹಿತಿ ಬೇರೆ ಬೇರೆ ಇತ್ತು. ಇವಾಗ ಸುಮಾರು ಮಾಧ್ಯಮಗಳಿದಾವೆ, ಸುಮಾರು ಪತ್ರಿಕೆಗಳಿದಾವೆ, ಅಲ್ಲಿ ತಂಡಗಳು ಜಾಸ್ತಿ ಇದಾವೆ, ನಾಟಕಗಳು ಜಾಸ್ತಿ ಆಗಿದಾವೆ. ಎಲ್ಲಾ ನಾಟಕಗಳನ್ನು ಪೇಪರ್ನವರಾಗ್ಲಿ, ಟಿವಿನವರಾಗ್ಲಿ, ಯೂಟ್ಯೂಬ್ ನಲ್ಲಾಗ್ಲಿ ಅಟ್ ಎ ಟೈಮ್ ಅವರು ಹಾಕ್ಲಿಕ್ಕೆ ಆಗೋದಿಲ್ಲ. ಅಂಡ್ ನಮಗೆ ಜನರನ್ನ ರೀಚ್ ಮಾಡ್ಲಿಕ್ಕೆ ತುಂಬಾ ಬೇರೆ ಬೇರೆ ಮೀಡಿಯಮ್ಸ್ ಕಡಿಮೆ ಇದಾವೆ. ಸೊ ಯಾಕಂದ್ರೆ ಸೊ ಹಾಗಾಗಿ ಎಲ್ಲ ಕನ್ನಡಿಗರು, ನಮ್ಮ ಜನಗಳು ಏನಿದ್ದಾರೆ, ತಮ್ಮ ಏರಿಯಾಗಳಲ್ಲಿ ಯಾವ ರಂಗಮಂದಿರಗಳಿದಾವೆ ಅಲ್ಲಿ ಹೋಗೊಂದು ನಂಬರ್ ತಗೊಂಡು ಅಥವಾ ಒಂದು ಮಾಹಿತಿ ತಗೊಂಡು ಅಟ್ಲೀಸ್ಟ್ ಅವ್ರ ಫ್ರೀ ಟೈಮ್ ಅಲ್ಲಿ ಇವತ್ತು ಯಾವ ನಾಟಕ ಇದೆ ಅಂತ ಅವರೇ ಒಂದು ಅಪ್ಡೇಟ್ ಮಾಡ್ಕೊಂಡ್ರೆ, ಅಥವಾ ತಂಡಗಳಿಗೂ ನಂಬರ್ ಕೊಟ್ರೆ, ಬಹುಶಃ ಅವಾಗ ನಾವು ಆಸ್ ಅ ಕಮ್ಯುನಿಟಿ ಬೆಳಿಬಹುದು. ನಾಟಕಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಲಾವಿದರಿಗೂ ಕೂಡ ಇನ್ನಷ್ಟು ಸ್ಫೂರ್ತಿ ಹೆಚ್ಚು. ಈ ಕಡೆ ಕೆಲವು ಪ್ರದರ್ಶನಗಳಂತೂ ಜನ ಬಂದ್ರೆ ಸಾಕು, ಸ್ವಲ್ಪ ಬೇಸರ ಆಗುತ್ತೆ. ಸೊ ಹೆಚ್ಚಾಗಿ ಕನ್ನಡ ನಾಟಕಗಳಿಗೆ ಜನ ಬರ್ಬೇಕು, ಬೇರೆ ಯಾವ್ದಾದ್ರು ನೋಡ್ಲಿ, ಬಟ್ ಪ್ರಿಯಾರಿಟಿ ಕನ್ನಡ ನಾಟಕಕ್ಕಿರ್ಲಿ ಅಂತ ನಾನು ಯಾವಾಗ್ಲೂ ಅದು ಯಾವ ತಂಡ ನಾಟಕ ಆಗಿರ್ಬೋದು, ನಮ್ಮದೇ ತಂಡ ಅಂತಲ್ಲ, ಬಟ್ ಕನ್ನಡ ನಾಟಕನ ಮೊದಲು ನೋಡಿದ್ರೆ ಬಹುಶಃ ಅದಕ್ಕಿಂತ ಬಿಗ್ಗೆಸ್ಟ್ ಹೆಲ್ಪ್ ಬೇರೇನೂ ಇಲ್ಲ ಅಂತ ಅನ್ಕೊಳ್ತೀನಿ. ಪುಸ್ತಕ ಓದಿ, ನಾಟಕ ನೋಡಿ. ಈ ವರ್ಷದ ಥೀಮ್ ಬಂದು ಸಮಾನತೆ. ಬೆಂಗಳೂರು ಕಿರುನಾಟಕೋತ್ಸವ 2024 ಸಮಾನತೆ ಅನ್ನೋ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಸಮಾನತೆ ಸಖತ್ ಒಂಥರ ಜನರಲ್ ಟಾಪಿಕ್ ಅನ್ಕೊಳ್ಳಿ ನೀವು. ಎಷ್ಟೊಂದು ಸಮಾನತೆ ಇದೆ, ಅದು ಜೆಂಡರ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಸೊಸೈಟಿ ರಿಲೇಟೆಡ್ ಆಗಿರ್ಬೋದು, ಅಥವಾ ವರ್ಕ್ ಪ್ಲೇಸ್ ರಿಲೇಟೆಡ್ ಆಗಿರ್ಬೋದು, ಎಷ್ಟೊಂದಿದೆ ಅದು. ಸೊ ಅದನ್ನ ಪಾರ್ಟಿಸಿಪೆಂಟ್ಸ್ ಯಾವ ತರ ಇಂಟರ್ಪ್ರೆಟ್ ಮಾಡ್ತಾರೆ ಅದು ನಮಗ್ ಗೊತ್ತಿಲ್ಲ. ಸೊ ಅಲ್ಟಿಮೇಟ್ಲಿ ನಾವು ನಾಟಕ ನೋಡಿದಾಗ ಗೊತ್ತಾಗುತ್ತೆ. ಈ ವರ್ಷದ ಥೀಮ್ ಅದನ್ನ ಕೊಟ್ಟಿದ್ದೀವಿ. ಸೊ BSKF ಅಲ್ಲಿ ಪರ್ಫಾರ್ಮ್ ಮಾಡುವಂತ ಅಷ್ಟು ತಂಡಗಳು, ಪ್ರಿಲಿಮ್ಸ್ 30ನೇ ತಾರೀಕು ನಡೆಯುತ್ತೆ, ಅದಕ್ಕೆ ಪ್ರೇಕ್ಷಕರಿಗೆ ಪ್ರವೇಶ ಇರೋದಿಲ್ಲ. ಫಿನಾಲೆ ಜುಲೈ 14ನೇ ತಾರೀಕು ಪ್ರಭಾತ್ ಕಲಾ ಸಂಭ್ರಮ ಅಂತ, ಕಿಡ್ವಾಯ್ ಹಾಸ್ಪಿಟಲ್ ಏನಿದೆ ಡೈರಿ ಸರ್ಕಲ್ ಹತ್ರ, ಕಿಡ್ವಾಯ್ ಹಾಸ್ಪಿಟಲ್ ಪಕ್ಕ ಒಂದು ದಾರಿ ಇದೆ, ಅಲ್ಲಿ ಪ್ರಭಾತ್ ಕಲಾ ಸಂಭ್ರಮ ಇದೆ. ಸಂಜೆ 6 ಗಂಟೆಗೆ ಮೊದಲನೇ ಪ್ರದರ್ಶನ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಆಡಿಯನ್ಸ್ ನ 5:10, 5:15 ಒಳಗಡೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, 5:15. ಸೊ ಆ ಟೈಮಲ್ಲಿ ಆಡಿಯನ್ಸ್ ಬಂದ್ರೆ 6 ಗಂಟೆಗೆ ನಾಟಕ ಸ್ಟಾರ್ಟ್ ಆಗುತ್ತೆ. 6ರಿಂದ ಸುಮಾರು 8:30ವರೆಗೂ 6 ನಾಟಕಗಳು ನಡೀತವೆ, ಮಧ್ಯ 5 ನಿಮಿಷ ಗ್ಯಾಪ್ ಇರ್ತದೆ. ಸೊ ಒಂದೊಂದು ತಂಡ 15 ನಿಮಿಷ ನಾಟಕಗಳನ್ನ ಇಲ್ಲಿ ಪ್ರಸ್ತುತಪಡಿಸುತ್ತೆ. ಈಗಾಗಲೇ ಸಾಕಷ್ಟು ಎಂಕ್ವೈರಿ ಇದೆ, ಅದರಲ್ಲಿ ಎಷ್ಟು ನಾಟಕ ರಿಜಿಸ್ಟರ್ ಆಗ್ತಾರೆ. 30ನೇ ತಾರೀಕು ಅವರ ಪ್ರಿಲಿಮ್ಸ್ ಆಗಿ 6 ತಂಡ ಅವ್ರು ಪರ್ಫಾರ್ಮ್ ಮಾಡ್ತದೆ. ಸೊ ಇದರ ಟಿಕೆಟ್ಸ್ ಕೂಡ ಬುಕ್ ಮೈ ಶೋ ನಲ್ಲಿ ನಮಗೆ ಜುಲೈ 2ನೇ ತಾರೀಕು, 1ನೇ ತಾರೀಕು ಸಂಜೆ ಅಥವಾ 2ನೇ ತಾರೀಕು ಬೆಳಗ್ಗೆಯಿಂದ ಬುಕ್ ಮೈ ಶೋ ನಲ್ಲಿ ಸಿಗ್ತದೆ. ಯಾರು ಡೊನೇಟ್ ಮಾಡ್ತೀರಾ ಅಥವಾ ಯಾವ್ದೇ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅಂದ್ರೂ ನಾನು ಆಗ್ಲೇ ತಿಳಿಸಿದಂತ ನಂಬರ್ಗೆ ಸಂಪರ್ಕ ಮಾಡ್ಬೋದು, ಅಥವಾ ವೆಬ್ಸೈಟ್ ಅಲ್ಲಿ ಮಾಹಿತಿ ತಗೊಳ್ಬಹುದು. ಬೆಂಗಳೂರು ಕಿರುನಾಟಕೋತ್ಸವದ ಬೇರೆ ಏನೇ ಮಾಹಿತಿ ಬೇಕಿದ್ರು ಕೂಡ ನೀವು ನಮಗೆ ರೀಚ್ ಔಟ್ ಮಾಡಬಹುದು. ಬನ್ನಿ, ನಿಮ್ಮ ಪ್ರೋತ್ಸಾಹ ಇರ್ಲಿ, ನೀವು ಕೂಡ ಖುಷಿಯಾಗಿ ಹೋಗ್ತೀರಾ ಅಂತ ನಾನು ಭರವಸೆ ಕೊಡ್ತೀನಿ. ಓಕೆ, ಸೊ ತುಂಬಾ ಧನ್ಯವಾದಗಳು ನಮ್ಗೆ ಬೆಂಗಳೂರು ಕಿರು ನಾಟಕೋತ್ಸವದ ಬಗ್ಗೆ ಇಷ್ಟೊಂದು ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಈ ವರ್ಷದ ಈ ಕಿರು ನಾಟಕೋತ್ಸವ ದೊಡ್ಡ ಮಟ್ಟದ ಯಶಸ್ಸನ್ನ ಪಡೀಲಿ, ಮತ್ತೆ ಪ್ರೇಕ್ಷಕರಿಗೂ ಮತ್ತೆ ಅದರಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿ ಅಂತ ಹಾರೈಸ್ತೀನಿ. ಮತ್ತೆ ನಮ್ ವೀಕ್ಷಕರೇ, ನಾನ್ ನಿಮ್ಗೊಂದು ಮಾತು ಹೇಳ್ಬೇಕು. ನಾನು ಹೋದ ವರ್ಷದ ಕಿರು ನಾಟಕೋತ್ಸವನ ಅಟೆಂಡ್ ಮಾಡಿದ್ದೆ, ಅಂಡ್ ತುಂಬಾ ಚೆನ್ನಾಗಿತ್ತು. 2.5 ಗಂಟೆ 3 ಗಂಟೆ ಎಷ್ಟು ಬೇಗ ಪಾಸ್ ಆಯ್ತು ಅನ್ನೋದು ನಮಗೆ ಗೊತ್ತೇ ಆಗ್ಲಿಲ್ಲ. ಇನ್ಫ್ಯಾಕ್ಟ್ 2 ನಾಟಕ ನಾನು ಒಂಚೂರು ಲೇಟ್ ಆಗಿ ಹೋದೆ, ಹಂಗಾಗಿ ಸೀಟ್ ಸಿಗದೆ ನಾನು ಮೆಟ್ಲ ಮೇಲೆ, ನೆಲದ ಮೇಲೆ ಕೂತ್ಕೊಂಡು ನೋಡಿದ್ದೆ. ಸೊ ಬಟ್ ಆ ಪೇನ್ನ ಮರೆಸ್ತು ನಾಟಕ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ನನ್ ಕಡೆಯಿಂದ ಏನ್ ರಿಕ್ವೆಸ್ಟ್ ಅಂದ್ರೆ, ದಯವಿಟ್ಟು ನೀವೆಲ್ಲರೂ ಬೆಂಗಳೂರು ಕಿರು ನಾಟಕೋತ್ಸವಕ್ಕೆ ಬರ್ಬೇಕು, ನೀವು ಆ ನಾಟಕನ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ ನಮ್ ಕಡೆಯಿಂದ ನಿಮ್ಗೊಂದು ಮನವಿ. ಅಂಡ್
ಸ್ಟಾರ್ಟ್ ಆಗಕ್ಕೂ 3/4 ಗಂಟೆ ಮುಂಚೆ ಬನ್ನಿ, ಇಲ್ಲಾಂದ್ರೆ ನಂತರ ನೆಲದ ಮೇಲೆ ಕೂತ್ಕೋಬೇಕಾಗ್ಬೋದು. ಸರ್, ನಂದೀಶ್ ಮತ್ತೆ ಅನುರಾಮ್ ಅವರ ನಮ್ ಶೋಗ್ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೋಪ್ಫುಲಿ ನಮ್ ಪ್ರೇಕ್ಷಕರು ಕಿರುನಾಟಕೋತ್ಸವಕ್ಕೆ ಬಂದು ಎಂಜಾಯ್ ಮಾಡ್ತಾರೆ ಅಂತ ಭಾವಿಸ್ತೀವಿ. ತುಂಬಾ ಥ್ಯಾಂಕ್ಸ್. ನಮಸ್ಕಾರ.